ಜೈ ಹಿಂದ್. ಬರ್ರಿ ಇವತ್ತು ನಾವು KSEEB ಇಂದ ಬಿಟ್ಟಿರ್ತಕ್ಕಂಥ MCQ ಬೇಸ್ಡ್ ಮಾಡೆಲ್ ಕ್ವಶನ್ ಪೇಪರ್ 2 ಸೈನ್ಸ್ ಸಬ್ಜೆಕ್ಟನ್ನು ನೋಡೋಣಂತ. ಅದ್ರಾಗ ಮೊದಲನೇ ಪ್ರಶ್ನೆ ನೋಡೋಣ್ರಿ. ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಒಂದನೇದ್ದು ನೀವೆಲ್ಲರೂ ಬಿಡಿಸಿದ್ದೀರಿ ಅಂತ ಅನ್ಕೋತೀನಿ. ಎರಡನೇದು ನೋಡೋಣಂತ. ಏನೈತೆ ನೋಡ್ರಿ, ಮೊದಲನೇ ಕ್ವಶನ್ ಏನೈತ್ರಿ ಅಂತಂದ್ರೆ 41ನೇ ಪ್ರಶ್ನೆ. ಇವ್ನ ಅಳಕಿಸ್ಬಿಡ್ತೀನಿ, ಗೊತ್ತಾಗೈತಲ್ಲ ಇದು ಯಾವ್ದು ಅನ್ನೋದು. ರೈಟ್. ಸೊ ಮೊದಲನೇ ಪ್ರಶ್ನೆ ಏನೈತ್ರಿ ಅಂತಂದ್ರೆ, ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ. ಎ ಏನೈತ್ರಿ ಅಂತಂದ್ರೆ, ಎ ಅಮೀಟರ್ ಇದೆ, ಬಿ ಫ್ಯೂಸ್ ಇದೆ, ಬಿ ಫ್ಯೂಸ್, ಸಿ ದಿಕ್ ಪರಿವರ್ತಕಗಳು, ಡಿ ಏನಿದೆ ಅಂತಂದ್ರೆ ಗ್ಯಾಲ್ವೆನೋಮೀಟರ್. ಓಕೆ, ಜಿ ಅಂತ ತೋರಿಸ್ತೇನೆ. ಓಕೆ, ಸೊ ಎ ಸೇಫ್ಟಿ ಡಿವೈಸ್ ಯೂಸ್ ಟು protect the electric circuit and electric appliances is: A is emitter, B is fuse, C is commutator, D is galvanometer. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರ್ತೈತ್ರಿ ಅಂತಂದ್ರೆ ಫ್ಯೂಸ್. ಫ್ಯೂಸ್ ನಿಮಗೆಲ್ಲ ಗೊತ್ತಿರ್ಬೋದು. ನಾವು ಈ ಒಂದು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಅಳವಡಿಸಿರ್ತಕ್ಕಂತಹ ಒಂದು ಸುರಕ್ಷಾ ಸಾಧನ. ಇಟ್ ಈಸ್ ಎ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ದಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಸೊ ಮತ್ತು ಸರ್ ಅಮೀಟರ್ ಎದಕ್ಕೆ ಬರ್ತೈತ್ರಿ? ಅಮೀಟರ್ ಇಟ್ ಮೀಜರ್ಸ್ ದಿ ಫ್ಲೋ ಆಫ್ ಕರೆಂಟ್ನ ಹರಿವಿಕೆಯನ್ನು ಅಳತೆ ಮಾಡಲು ಉಪಯೋಗ ಮಾಡ್ಕೋತೀವಿ. ದಿಕ್ ಪರಿವರ್ತಕಗಳು, ಕಮ್ಯೂಟೇಟರ್, ವಿ ಯೂಸ್ ಇಟ್ ಟು ಡೈರೆಕ್ಟ್ ಕನ್ವರ್ಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಎ ಸಿಂಗಲ್ ಡೈರೆಕ್ಷನ್. ವಿದ್ಯುತ್ತಿನ ದಿಕ್ಕನ್ನು ಒಂದೇ ದಿಕ್ಕಿನಲ್ಲಿ, ವಿದ್ಯುತ್ತಿನ ಹರಿವನ್ನು ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಮಾಡಲು ದಿಕ್ ಪರಿವರ್ತಕಗಳನ್ನು ಉಪಯೋಗ ಮಾಡ್ಕೋತೀವಿ. ಗ್ಯಾಲ್ವನೋಮೀಟರ್ ನಿಮಗೆಲ್ಲ ಗೊತ್ತಿದೆ. ಇದನ್ನಂತೂ ನಾವು ಎದ್ರಾಗ ಉಪಯೋಗ ಮಾಡ್ತೀವಿ ಅಂತಂದ್ರೆ ಅತ್ಯಂತ ಚಿಕ್ಕ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೂಡ ನೋಡಲು ಉಪಯೋಗ ಮಾಡ್ಕೊತೀವಿ. ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇದು, ಇದು 41ನೇದ್ರಿ. 41ನೇದಕ್ಕೆ ಇದು ಆಪ್ಷನ್ಸ್ ಇವು. 42ನೇದು ನೋಡ್ರಿ, 42 ಏನೈತ್ರಿ? ಒಂದು ವಸ್ತುವನ್ನು ಪೀನಮಸೂರದ F1 ಮತ್ತು ಪೀನಮಸೂರದ F1 ಮತ್ತು 2F1ಗಳ ಮಧ್ಯೆ, 2F1 F2 2F2 ಓಕೆ, 2Fಗಳ ಮಧ್ಯೆ ಇರಿಸಿದಾಗ, ಸಪೋಸ್ ಇಲ್ಲಿ ಇರಿಸಿದ್ವಿ ಅಂತ ಅನ್ಕೊಡ್ರಿ, ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ ನಿಮ್ಗೆ ಗೊತ್ತಿದೆ ಎಲ್ಲಿ ಮೂಡ್ತದೆ ಅನ್ನುವಂಥದ್ದು. ಓಕೆ, ಎದ್ರ ಮೂಲಕ ಹಾದೋಗ್ತೈತ್ರಿ? ಇದ್ರ ಮೂಲಕ ಹಾದೋಗ್ತದೆ. ಆಮೇಲೆ ಇದು ಒಂದು ಇದ್ರ ಮೂಲಕ ಕಳಿಸೋಣಂತ್ರಿ. ರೈಟ್, ಎಲ್ಲಿ ಭೇಟಿ ಆಗ್ತದೆ ನೋಡ್ರಿ. ಇದರ ನಂತರ F2 ಮತ್ತು 2Fಗಳ ಮಧ್ಯೆ ಅಂತ ಕೊಟ್ಟಾರ. ಆಮೇಲೆ 2F ನಲ್ಲಿ ಅಂತ ಕೊಟ್ಟಾರ, 2Fಗಿಂತ ದೂರದಲ್ಲಿ, ಆಮೇಲೆ ಅನಂತ ದೂರದಲ್ಲಿ ಅಂತ ಹೇಳಿ ಕೊಟ್ಟಾರ. ಇದು ಎಲ್ಲಿ ಹೋಗಿ ಜಾಯ್ನ್ ಆಗ್ತೈತ್ರಿ ಅಂತಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ 2F2 ಇದು ಜಾಯ್ನ್ ಆಗುವಂಥದ್ದು ಇಲ್ಲಿ 2F2ನ ಅನಂತರದಲ್ಲಿ. ಹಾಗಾದರೆ ಆಪ್ಷನ್ ಯಾವುದ್ರಿ ಅಂತಂದ್ರೆ 2F2ಗಿಂತ ದೂರದಲ್ಲಿ. ಆಪ್ಷನ್ ನೋಡ್ರಿ, ಎ F2 ಮತ್ತು 2F2ಗಳ ಮಧ್ಯೆ, ಬಿ 2F2ನಲ್ಲಿ ಇದು ಮಧ್ಯೆ, ಅವುಗಳ ಮಧ್ಯೆ, ಸಿ 2F2ಗಿಂತ ದೂರದಲ್ಲಿ, ಡಿ ಅನಂತ ದೂರದಲ್ಲಿ. ಓಕೆ, ಹಾಗಾದರೆ ಸರಿಯಾದ ಉತ್ತರ ಸಿ. ಸೊ ದ ಪೊಸಿಷನ್ ಆಫ್ ದ ಇಮೇಜ್ obtained by a convex lens when an object is kept between the F1 and 2F1, then F is the principal focus of the convex lens. Okay, F is the principal focus of the convex lens, this one. Okay, right. Then the option is between F2 and 2F2, between F2 and 2F2. Okay, second one at 2F2, third one beyond 2F2, and D is infinity.
So then the answer will be C. Answer will be C, that is the beyond 2FT. Okay, right. So next we will move on to the third question. What is that? Third question, that is 43rd question. 43ನೇ ಪ್ರಶ್ನೆ, ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸದೇ ಇರುವ ವಿದ್ಯುತ್ ಸ್ಥಾವರ. ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸಂಗಿಲ್ರಿ, ಅಂತಹ ವಿದ್ಯುತ್ ಸ್ಥಾವರ ಯಾವುದು? ಇಲ್ಲೇ ಎ ಕೊಟ್ಟಾರ್ರಿ. ಎ ಏನು ಕೊಟ್ಟಾರ್ರಿ ಅಂತಂದ್ರೆ ಸೌರ ವಿದ್ಯುತ್ ಸ್ಥಾವರ, ಎ. ಬಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ಸಿ ಹೈಡ್ರೋ ಅಥವಾ ಜಲ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ. ಡಿ ಏನಿದೆ ಉಷ್ಣ ವಿದ್ಯುತ್ ಸ್ಥಾವರ, ಉಷ್ಣ ವಿದ್ಯುತ್ ಸ್ಥಾವರ. ನಿಮಗೆ ಗೊತ್ತಿರೋ ಹಾಗೆ ಇವು ಮೂರರಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ನಾವು ಟರ್ಬೈನ್ ಅನ್ನು ಉಪಯೋಗಿಸ್ತೀವಿ. ಆದರೆ ಸೌರ ವಿದ್ಯುತ್ ಸ್ಥಾವರಗಳಲ್ಲಿ ಸೌರ ಫಲಕಗಳನ್ನು ಉಪಯೋಗ ಮಾಡಿಕೊಂಡು ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ಕೊತೀವಿ. ಹೌದಾ? ದ ಪವರ್ ಪ್ಲಾಂಟ್ ದಟ್ ಡಸ್ ನಾಟ್ ಯೂಸ್ ದ ಟರ್ಬೈನ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ ದಟ್ ಈಸ್ ಸೋಲಾರ್ ಪವರ್ ಪಾಯಿಂಟ್. ದಟ್ ಈಸ್ ದ ಆಪ್ಷನ್ ಈಸ್ ಎ. ಓಕೆ, ಸೊ ಜಲ ವಿದ್ಯುತ್ ಸ್ಥಾವರ, ಉಷ್ಣ ವಿದ್ಯುತ್ ಸ್ಥಾವರ ಮತ್ತು ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ನ್ಯೂಕ್ಲಿಯರ್ power station, power plant, hydro electric power plant and thermal power plants, there we are using the turbines to generate the electricity, whereas here you know that only the solar panels we are using, that's why we are not using here the turbines. That's why the answer is A, that is solar electric plant or solar power plant. Okay, very good. So next one, 44th question, 44ನೇದ್ದು ನೋಡ್ರಿ. ಏನೈತೆ ಅಂದ್ರೆ 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪವನ್ನು 4 ಓಮ್ ರೋಧವನ್ನು ಹೊಂದಿರುವ ವಾಹಕದ ಸರಣಿಯಲ್ಲಿ 6 ವೋಲ್ಟ್ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿ ತೋರಿಸಿದಂತೆ ಜೋಡಿಸಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸಿರುವ ಒಟ್ಟು ವಿದ್ಯುತ್ ಪ್ರವಾಹ ನೋಡ್ರಿ. ಒಂದು ಏನು ಕೊಟ್ಟಾರಿ ಅಂದ್ರೆ ಈ ತರ 4 ಓಮು, ಇಲ್ಲೇ ಒಂದು ವಿದ್ಯುತ್ ಬಲ್ಬ್ ಕೊಟ್ಟಾರ, ಇದ್ರದ್ದು ಎಷ್ಟೈತ್ರಿ ಅಂತಂದ್ರೆ 20 ಓಮ್ ಐತಿ. ಓಕೆ, ಆಮೇಲೆ ಸೆಲ್ ಎಷ್ಟೈತ್ರಿ ಅಂತಂದ್ರೆ 6 ವೋಲ್ಟ್ ಐತಂತ್ರಿ. 6 ವೋಲ್ಟ್ ಕರೆಂಟ್ ಅಳತಿ ಮಾಡ್ಬೇಕು ನಾವು. ದಿಸ್ ಇಸ್ ಕೀ. ಏನು ಕೇಳ್ಯಾರ್ರಿ? ಸೊ ಹಾಗಾದ್ರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಆಪ್ಷನ್ ನೋಡ್ರಿ. ಎ 36 ಆಂಪಿಯರ್, ಬಿ 0.6 ಆಂಪಿಯರ್, ಸಿ 4 ಆಂಪಿಯರ್, ಡಿ 0.25 ಆಂಪಿಯರ್. ಹಾಗಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಓಮ್ನ ನಿಯಮದ ಪ್ರಕಾರ ಒಂದು ಸೂತ್ರ ಹಾಕೋರಿ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ನಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ 4 ಮತ್ತು 20 ಓಮ್ ಕೊಟ್ಟಿದ್ದಾರೆ. ಒಟ್ಟು ಓಮ್ಗಳನ್ನು ಮೊದಲೇ ರೋಧಗಳನ್ನು ಕಂಡುಹಿಡಬೇಕು. ಆರ್ ಇಸ್ ಈಕ್ವಲ್ ಟು ಎದ್ರಾಗಿದೆ, ಇದು ಸರಣಿಯಲ್ಲಿದೆ. ಹಾಗಾದರೆ R1, ದಿಸ್ ಇಸ್ R1, ದಿಸ್ ಇಸ್ R2, R1 ಪ್ಲಸ್ R2 ಇಸ್ ಈಕ್ವಲ್ ಟು ಎಷ್ಟಾತ್ರಿ? 4 ಪ್ಲಸ್ 20 24 ಓಮ್ ಆಯಿತು. ಹಾಗಾದ್ರೆ ನಮ್ಗೆ ಟೋಟಲ್ ಆರ್ ಸಿಕ್ತು. ವಿ ಕೊಟ್ಟಿದ್ದಾರೆ ಎಷ್ಟಿದೆ? 6 ಇದೆ. ಐ ಕೇಳಿದ್ದಾರೆ 24. ಓಕೆ, ಸೊ ಲೆಕ್ಕ ಮಾಡ್ಕೊರಿ. 6 ಬೈ ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದೆ. ಐ ಆರ 1 ಆರ 4 1/4 ಇಸ್ ಈಕ್ವಲ್ ಟು ಪಾಯಿಂಟ್, ಇಸ್ ಈಕ್ವಲ್ ಟು ಪಾಯಿಂಟ್. 4 1 ಬರುವುದಿಲ್ಲ, 4 2 8. ಎಷ್ಟು ಉಳಿತ್ರಿ? 8. 10ರಾಗ 8 ಹೋದ್ರೆ 2 5. ಎಷ್ಟು ಉಳಿತ್ರಿ? 2 ಉಳಿತು. 5 0.25 ಆಂಪಿಯರ್. ಹಾಗಾದರೆ ಉತ್ತರ ಡಿ. 44ನೇ ಪ್ರಶ್ನೆಗೆ ಉತ್ತರ ಡಿ. ಓಕೆ, ರೈಟ್. So the same thing I will repeat in English. An electric lamp whose resistance is 20 ohm and a conductor 4 ohm resistance are connected in a series to a 6 volt battery as shown in the figure. Then the total current flowing through the circuit is, as we have already solved here a question, that is 0.25 ampere. Okay, the option is D. Right then. So next we will move on to the 45th question. What is that? Simply we will see 45th question.
ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ? ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ? ಏನಿತ್ತಂದ್ರಿ, ವಾಹಕದಲ್ಲಿ ಪ್ರೇರಿತವಾದ ವಿದ್ಯುತ್ ಪ್ರವಾಹದ ದಿಕ್ಕು. ಬಿ, ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರಿಗೆ ನಿಮ್ಗೆ ನಾನು SSLC ಎಲ್ಲ ಕನ್ನಡ ಎಲ್ಲ ಸೈನ್ಸ್ ಪಾಠಗಳೇನದವ್ರಿ ಅವುಗಳನ್ನು ನನ್ನ ಚಾನಲ್ನಲ್ಲಿ ಎಲ್ಲ ಪಾಠಗಳು ನಿಮಗೆ ಸಿಗ್ತವೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಮ್ದಲ್ಲಿ ಎರಡೂ ಮೀಡಿಯಮ್ದಲ್ಲಿ ಸಿಗ್ತವೆ. ಅದಕ್ಕೆ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ ಒತ್ತಿ, ಬೆಲ್ ಐಕಾನ್ನ ಹಿಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಿ ಆಪ್ಷನ್ ಏನಿದೆ ಅನ್ನೋದನ್ನು ನೋಡೋಣ. ವಾಹಕದ ಚಲನೆಯ ದಿಕ್ಕು. ಸಿ, ಕಾಂತಕ್ಷೇತ್ರದ ದಿಕ್ಕು. ಡಿ, ವಿದ್ಯುತ್ ಪ್ರವಾಹದ ದಿಕ್ಕು. ನೋಡ್ರಿಲ್ಲೇ ವಿದ್ಯುತ್ ಪ್ರವಾಹದ ದಿಕ್ಕು ಅಂತ ಬಂದಿದೆ. ಆಮೇಲೆ ಏನಿದೆ, ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎ ಇಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್. ವೈ? ಬಿಕಾಸ್ ಯು ನೋ ದ್ಯಾಟ್ ನಾವು ಫ್ಲೇಮಿಂಗ್ನ ಬಲಗೈ ನಿಯಮವನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊತೀವಿ ಅಂತಂದರೆ ಡೈನೋಮೋಕ್ಕೆ ಉಪಯೋಗ ಮಾಡ್ಕೊತೀವಿ. ಅಲ್ಲಿ ನಮಗೆ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಕೆಲಸ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಉತ್ಪತ್ತಿಯಾಗುವಂಥ ವಿದ್ಯುತ್ತು ಪ್ರೇರಿತ ವಿದ್ಯುತ್ತು. ಹಾಗಾದರೆ ಯಾವಾಗಲೂ ಮಧ್ಯ ಬೆರಳು ಏನಂತ ತೋರಿಸ್ತದೆ? ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಇದರಲ್ಲಿ ಫ್ಲೇಮಿಂಗಿನ ಬಲಗೈ ನಿಯಮದಲ್ಲಿ. ಓಕೆ, ರೈಟ್. ಸೊ ವಾಹಕದ ಚಲನೆಯ ದಿಕ್ಕು ಯಾವ್ದು ತೋರಿಸ್ತದೆ? ಹೆಬ್ಬೆರಳು ತೋರಿಸ್ತದೆ. ಕಾಂತದ ದಿಕ್ಕನ್ನು ತೋರ್ಬೆರಳು ತೋರಿಸ್ತದೆ. ಅದಕ್ಕೆ ನೆನಪಿರಲಿ, ಏನು ಕೇಳಿದ್ದಾರೆ? ಮಧ್ಯದ ಬೆರಳು. ಹೌದಾ? ಇದು ಮಧ್ಯ ಬೆರಳು, ಇದು ತೋರ್ಬೆರಳು, ಇದು ಹೆಬ್ಬೆರಳು. ಹಾಗಾದ್ರೆ ಮಧ್ಯ ಬೆರಳು ಏನಂತ ತೋರಿಸ್ತದೆ? ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಸೊ ದಟ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ದೆನ್ ಇನ್ ಇಂಗ್ಲಿಷ್ ಮೀಡಿಯಂ ಯು ಟೇಕ್ ದೆನ್ ಇನ್ ಅ ಫ್ಲೇಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, middle finger indicates the direction of electric current induced in a conductor. Electric current induced in a conductor. A is the right answer. Okay, right. Let us move on to the 46th question. Okay, ದ್ರವ್ಯ ಮಾಧ್ಯಮ ಕೊಟ್ಟಾರ, that is material medium. ದ್ರವ್ಯ ಮಾಧ್ಯಮ ಕೊಟ್ಟಾರ. ಓಕೆ, P, Q, R, S. ಈ ಕಡೆಗೆ ಅವುಗಳದ್ದು ವಕ್ರೀಭವನ ಸೂಚ್ಯಂಕ ಕೊಟ್ಟಾರೆ. ಹೀಗೆ ತೋರಿಸ್ತೀವಿ ವಕ್ರೀಭವನ ಸೂಚ್ಯಂಕವನ್ನು. ಸು ಇಷ್ಟ ಬರಿತೀನಿ. ವಕ್ರೀಭವನ ಸೂಚ್ಯಂಕ ಇಲ್ಲಿ ನೋಡ್ರಿ. ಪಿದು ಎಷ್ಟು ಕೊಟ್ಟಾರಿ ಅಂತಂದ್ರೆ 1.52, ಕ್ಯೂದು 1.44, ಆರ್ದು 2.42, ಎಸ್ದು 1.33. ಹಾಗಾದರೆ ಇವನ್ನ ನೀವು ವ್ಯಾಲ್ಯೂ ನೋಡಿಬಿಟ್ರೆ, ವಕ್ರೀಭವನ ಸೂಚ್ಯಂಕದ ವ್ಯಾಲ್ಯೂ ನೋಡಿದ್ರೆ ಇದರಲ್ಲಿ ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? ಬೆಳಕಿನ ಮಾಧ್ಯಮ ಯಾವ ದ್ರವ್ಯ ಮಾಧ್ಯಮದಲ್ಲಿ ಪಿದಾಗ ಹೆಚ್ಚಾಯಿತು, ಕ್ಯೂದಾಗ ಹೆಚ್ಚಾಯಿತು, ಆರ್ದಾಗ ಹೆಚ್ಚಾಯಿತು, ಎಸ್ದಾಗ ಹೆಚ್ಚಾಯಿತು, ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕು ವೇಗವಾಗಿ ಹೋಗ್ತದೆ ಅನ್ನೋದನ್ನ ಕೇಳ್ಯಾರಿ. ನೆನಪಿಡ್ರಿ, ಯಾವುದರ ವಕ್ರೀಭವನ ಸೂಚ್ಯಂಕ ಅತಿ ಕಡಿಮೆ ಇದೆಯೋ ಅಲ್ಲಿ ಹೆಚ್ಚು ವೇಗವಾಗಿ ಬೆಳಕು ಹೋಗ್ತದೆ. ಹಾಗಾದ್ರೆ ಇಲ್ಲಿ ಅತಿ ಕಡಿಮೆ ಇರುವಂಥ ವಕ್ರೀಭವನ ಸೂಚ್ಯಂಕ ಯಾವುದು? 1.33. ನೋಡಿಲ್ಲ, 1.52, 1.44, 2.42, 1.33. ಹಾಗಾದರೆ ಇದು ಯಾವುದ್ರದ್ದು ಅನ್ಕೋಬೋದ್ರಿ? ನಾವು ನೀರಿಂದು. ಹೌದಾ? ಇದು ನೀರಿಂದು, ಇದು ವಜ್ರದ್ದು. ಸೊ ಇವು ಬೇರೆ ಬೇರೆ ವಸ್ತುಗಳದ್ದು. ಆನ್ಸರ್ ಈಸ್ ಯಾವ್ದು ನೋಡ್ರಿ? ABCD ಕೊಟ್ಟಾರ. ABCD. ಏಕೆ ಯಾವ್ದು ಕೊಟ್ಟಾರಿ ಅಂತಂದ್ರೆ QR, QSR ಮತ್ತು P. ಇಲ್ಲಿ ನಮ್ಮ ಸರಿಯಾದ ಉತ್ತರ ಯಾವುದು? ಎಸ್. ಹಾಗಾದರೆ ಆಪ್ಷನ್ ಈಸ್ ಬಿ. ಆಪ್ಷನ್ ಈಸ್ ಬಿ. ಅಂಡರ್ಸ್ಟುಡ್? ಸೊ ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್. In which material medium speed of light is very high? In which material medium the speed of light is very high? You know that. So whose the refractive index is very less, there we can find the maximum velocity of light. Then we will go for a yes. Yes is the B option then. Okay, right. Next, 47th question. What is that? ತಾಮ್ರದ ಆಯತಾಕಾರದ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುತ್ತದೆ. ಪ್ರತಿ ಎಷ್ಟು ಸಾರಿ ಬದಲಾಗುತ್ತದೆ ಅಂತ ಆಗಬೇಕಾಗಿತ್ತು. ಪ್ರತಿ ಬಾರಿ ಬದಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ
ಬಿ ಇಲ್ಲಿ ಏನು ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇವ್ರು ತೊಗೊಂಡಿರುವಂಥದ್ದು ಎ ಸಿ ಡೈನಮೋವನ್ನು ತೊಗೊಂಡ್ರಿ. ಯಾವ ಡೈನಮೋ ತೊಗೊಂಡ್ರಿ? ಎ ಸಿ ಡೈನಮೋ. ಸೊ ದಿಸ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ವೆರಿ ನೀಟ್ಲಿ ಇನ್ ಮೈ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವಿಡಿಯೋ. ರೈಟ್, ಎ ಸಿ ಡೈನಮೋ ಅಂತಂದರೆ ವಿದ್ಯುತ್ ಉತ್ಪತ್ತಿ ಆಗ್ತಕ್ಕಂಥದ್ದು X2Y, ಇದು R1, ಇದು B1, ಇದು R2, ಇದು B2, A B C D. ಸೊ ಪ್ರತಿ ಏನಿದೆ ಅಂತಂದರೆ ಪ್ರತಿ ಬಾರಿ ಬದಲಾದಾಗ ಎರಡು ಸುತ್ತಿಗೊಮ್ಮೆ ದಿಕ್ಕು ಬದಲಾಗ್ತದೆಯೋ, ಏನು ಪ್ರತಿ ಒಂದು ಸುತ್ತಿಗೊಮ್ಮೆ ದಿಕ್ಕು ಬದಲಾಗ್ತದೆಯೋ, ಪ್ರತಿ ಅರ್ಧ ಸುತ್ತಿಗೊಮ್ಮೆ ದಿಕ್ಕು ಬದಲಾಗ್ತದೆಯೋ, ಅಥವಾ ಪ್ರತಿ 4ನೇ ಸುತ್ತಿಗೊಮ್ಮೆ. ಸೊ ಎ ಏನಿದೆ 2 ಸುತ್ತಿಗೊಮ್ಮೆ, ಬಿ ಏನಿದೆ 1 ಸುತ್ತಿಗೊಮ್ಮೆ, ಸಿ ಏನಿದೆ ಅರ್ಧ ಸುತ್ತಿಗೊಮ್ಮೆ, 1/2 ಮಾಡಿ ನೋಡ್ರಿ, ಅರ್ಧ ಸುತ್ತಿಗೊಮ್ಮೆ, ಡಿ ಏನಿದೆ 4ನೇ 1 ಸುತ್ತಿಗೊಮ್ಮೆ, 1/4 ಸುತ್ತಿಗೊಮ್ಮೆ, 4ನೇ 1 ಸುತ್ತಿಗೊಮ್ಮೆ. ಹಾಗಾದರೆ ನಮ್ಮ ಉತ್ತರ 1/2. ಅಂದರೆ ಸಿ ಉತ್ತರ. ಅರ್ಧ ಸುತ್ತಿಗೊಮ್ಮೆ ಏನಾಗ್ತದೆ ಅಂತಂದರೆ, ಅರ್ಧ ಸುತ್ತಿಗೊಮ್ಮೆ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗುತ್ತೆ, ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಸೊ ಎ ಬಿ ಈ ಕಡೆ ಬಂದು ಸಿ ಡಿ ಈ ಕಡೆ ಬಂದಾಗ X2Y, ಸಿ ಡಿ ಮತ್ತೆ ಆ ಕಡೆ ಹೋಗಿ ಎ ಬಿ ಈ ಕಡೆ ಬಂದಾಗ Y2X. ಅಂದರೆ ಪ್ರತಿ ಅರ್ಧ ಸುತ್ತಿಗೊಮ್ಮೆ ತನ್ನ ದಿಕ್ಕನ್ನು ಬದಲಾಯಿಸ್ತದೆ. A rectangular coil of a copper wire is rotated in a magnetic field. You know that this is the magnetic field. The direction of induced current changes in each half revolution. This is C is the right answer. Okay. So I think you people have studied almost all these things. It is very easy, right? Question papers are very easy. Even the first set was also very easy. I hope you have solved it. 48ನೇ ಪ್ರಶ್ನೆ ನೋಡ್ರಿ. ಜೈವಿಕ ಅನಿಲದ ಪ್ರಧಾನ ಘಟಕ ಎ ಏನಿದೆ ಅಂತಂದ್ರೆ ಈಥೇನ್ ಇದೆ, ಈಥೇನ್. ಬಿ ಏನಿದೆ ಅಂತಂದ್ರೆ ಮೀಥೇನ್ ಇದೆ, ಮೀಥೇನ್. ಓಕೆ. ಸಿ ಬ್ಯೂಟೇನ್ ಇದೆ, ಡಿ ಏನಿದೆ ಪ್ರೊಪೇನ್ ಇದೆ, ರೈಟ್. ಹೇಳ್ರಿ ಆನ್ಸರ್ ನೋಡೋಣ, ಪಟ್ನ ಹೇಳ್ರಿ, ಯಾರು ಹೇಳ್ತೀರಿ? ಬಿ ಇಸ್ ದ ರೈಟ್ ಆನ್ಸರ್. ಮೀಥೇನ್ ಇಸ್ ದ ರೈಟ್ ಆನ್ಸರ್. ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್. ಎ ಮೇಜರ್ ಕಾಂಪೋನೆಂಟ್ ಆಫ್ ಎ ಬಯೋಗ್ಯಾಸ್ ಈಸ್ ಬಿ, ದಟ್ ಈಸ್ methane. Okay, right. So let us move on to the 49th question. ನಿಮ್ನ ಮಸೂರದ ಒಂದು ಗುಣ ಇದು. ಎ ಏನಿದೆ? ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಮತ್ತ ಬಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಸಿ ಏನಿದೆ? ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರ್ತದೆ. ಗೊತ್ತಾಗ್ಬಿಟ್ಟಿದೆ ನಿಮ್ಗೆ, ಅಂಚುಗಳಲ್ಲಿ ತೆಳುವಾಗಿದ್ದು ಯಾವುದನ್ನು ಗೊತ್ತಾಗುತ್ತೆ. ಡಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಹಾಗಾದ್ರೆ ಯಾವ್ದು ನೋಡೋಣ? ಆಪ್ಷನ್ ಹೇಳ್ರಿ ನೋಡೋಣ. ಎ ಇಸ್ ದ ರೈಟ್ ಆನ್ಸರ್. ಹೌದಾ? ಯಾಕೆ? ನಿಮ್ನ ಮಸೂರದ ಒಂದು ಗುಣ ಏನು ಆಗಿದೆ ಅಂತ ಕೇಳಿದಾರೆ ಅವರು, ಇದು ಅಂತ ಹೇಳಿ. ಹಾಗಾದ್ರೆ ಇದು ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ರೈಟ್. ಇಟ್ ಸಿಂಪ್ಲಿ ಡೈವರ್ಜಸ್ ದ ಲೈಟ್ ರೇಸ್. ಓಕೆ. ಸೊ ಒನ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಕಾನ್ಕೇವ್ ಲೆನ್ಸ್ ಈಸ್ ಇಟ್ diverges the light rays. Okay, all right. So we'll move on to the 50th question. ಏನೈತ್ರಿ ಅದು? 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ ಕರೆಂಟ್ ಎಷ್ಟಿದೆ? 0.50 ವಿದ್ಯುತ್ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯ P ಎಷ್ಟು ಅಂತ ಕೇಳಿದರೆ ನಿಮ್ಗೆ ಗೊತ್ತು. P V × I. ಏನೇನು ಕೊಟ್ಟಾರಿ? ವಿನು ಕೊಟ್ಟಾರಿ 220 ಗುಂಡ್ಲೆ 0.5 ಗುಣಾಕಾರ ಮಾಡ್ರಿ, ಎಷ್ಟು ಬರ್ತೈತೆ ಹೇಳ್ರಿ ನೋಡೋಣ. ಪಟ್ನ ಹೇಳ್ರಿ. ಎಸ್ 5 ಪೂಜ್ಲೆ ಪೂಜಿ, 5 ಹೇಳೆ 10, ಕೈಲ ಬಂತು 1, 5 ಹೇಳೆ 10, 1 11. ಎಷ್ಟಾತ್ರಿ?
ಇಲ್ಲೇ ಪಾಯಿಂಟ್ ಕೊಡ್ರಿ 110 ವ್ಯಾಟ್. ಹೌದಾ, ನಾವು ಸಾಮರ್ಥ್ಯವನ್ನು ಎದ್ರಾಗ ಗಳಿತೀವಿ ರೀ, ವ್ಯಾಟ್ದೊಳಗೆ ಗಳಿತೀವಿ. ಹೌದಾ, ಸೊ ಹಂಗಾರೆ ಆ ಆಪ್ಷನ್ ನೋಡೋಣ್ರೆ, ಏನೇನೈತೆ ಆಪ್ಷನ್ ನೋಡ್ಬಿಡೋಣ. ಓಕೆ, ಎ ಏನೈತಿ ರೀ ಅಂತಂದ್ರೆ 44 ವ್ಯಾಟ್ ಐತಿ ನೋಡ್ರಿ. ಬಿ ಏನೈತಿ 1100 ವ್ಯಾಟ್ ಇದೆ. ಸಿ ಏನಿದೆ 110 ವ್ಯಾಟ್ ಇದೆ. ಡಿ ಏನಿದೆ 220 ವ್ಯಾಟ್ ಇದೆ. ನೋಡ್ರಿ, ನೀವು ಲೆಕ್ಕ ಚೆಕ್ ಮಾಡ್ಕೊಡ್ರಿ. 5 ಪೂಜ್ಲೆ ಪೂಜಿ, 5 ಎಳೆ 10ಕ್ಕೆ ಪೂಜಿ, ಕೈಲ ಬಂತು 1, 5 ಎಳೆ 10 1 11. ನಾವು ಹಾಗಾದರೆ ಇಲ್ಲಿ ಪಾಯಿಂಟ್ ಇತ್ತಂದ್ರೆ ಎಲ್ಲಿ ಕೊಡ್ತೀವಿ ರೀ, 1 ಸ್ಥಾನದ ನಂತರ. ಹೌದಾ, ಹಾಗಾದ್ರೆ ನಮ್ಗೆ ಉತ್ತರ ಯಾವುದು ಸರಿ? 110 ವ್ಯಾಟ್. 110 ವ್ಯಾಟ್. ಓಕೆ, an electric bulb is connected to a 220 volt generator. The current flowing in the bulb is 0.5 ampere. 0.5 ampere. The power of the bulb is, you can calculate, that is 110 watt. Okay, right, that is our 50th question. Let us move on to the 51st question. What is that? ವಿದ್ಯುತ್ ಮಂಡಲದಲ್ಲಿ ಅಮೀಟರ್ನ ಕಾರ್ಯ ಏನಿದೆ ನೋಡೋಣ. 1, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಬಿ, ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ಏನು ಮಾಡ್ತದಂದ್ರೆ ಇದು ವಿದ್ಯುತ್ ಪ್ರವಾಹದ ದರವನ್ನು ಅಳಿತದೆ. ಯಾವ್ದು ಸರಿ ಐತೆ ಅದನ್ನು ನೋಡಬೇಕು. ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ. ಅದಂತೂ ಫ್ಯೂಸ್ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಫಸ್ಟ್ ಬಂದ್ಬಿಟ್ಟಿದೆ. ವಿಭವಾಂತರವನ್ನು ಅಳೆಯುತ್ತದೆ. ಇದು ವೋಲ್ಟ್ ಮೀಟರ್ ರೀ. ಹಾಗಾದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಇದು ಅಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಬಿ. ಯಾವುದು ನಮ್ಮದು? ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. Okay, right, B is the right answer. The function of the emitter in an electric circuit is it reverses the direction of the current. B, measures the rate of electric current. B is the right answer, measures the rate of electric current. C, protects the electrical appliances, adu fuse. ಆಮೇಲೆ measures the potential difference, that is voltmeter. ಇಲ್ಲಿ ಎಮಿಟರ್ ಏನು ಮಾಡುತ್ತೆ? ಕರೆಂಟಿನ ಹರಿವಿನ ದರವನ್ನು ಅಳೆಯುತ್ತದೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ 52nd ಕ್ವಶನ್. 52ನೇ ಪ್ರಶ್ನೆ ನೋಡ್ರಿ, ಏನೈತಿ? ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆಯು ನೋಡ್ರಿ, ರೋಧಶೀಲತೆಯು ಹೆಚ್ಚಾದಂತೆ ಅದರ ಏನು ಹೆಚ್ಚಾಗತ್ರಿ? ರೋಧ ಕಡಿಮೆ ಆಗ್ತತಿ. ಎ ಆಪ್ಷನ್ ಕೊಟ್ಟಾರ. ಬಿ, ವಾಹಕತೆ ಹೆಚ್ಚಾಗ್ತದೆ. ಸಿ, ದ್ರವಣ ಬಿಂದು ಕಡಿಮೆ ಆಗ್ತದೆ. ಡಿ, ರೋಧ ಹೆಚ್ಚಾಗ್ತದೆ. ಹೇಳಿ ನೋಡೋಣ. ರೋಧಶೀಲತೆ ಹೆಚ್ಚಿದ್ದಷ್ಟು ರೋಧ ಹೆಚ್ಚಾಗ್ತದೆ. ಹೌದಾ? ಹಾಗಾದ್ರೆ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಈ ಅವಾಹಕಗಳು ಏನದವು ಅವುಗಳಲ್ಲಿ ರೋಧಶೀಲತೆ ಹೆಚ್ಚಿರ್ತದೆ. ಮತ್ತು ಕಂಪೇರ್ ಟು ದಿ ಪ್ಯೂರ್ ಮೆಟಲ್ಸ್, ಶುದ್ಧ ಲೋಹಗಳಿಗೆ ಹೋಲಿಸಿದಾಗ ಮಿಶ್ರ ಲೋಹಗಳ ರೋಧಶೀಲತೆಯೂ ಹೆಚ್ಚಿರ್ತದೆ. ಹೌದಾ? ಅದಕ್ಕೆ ನಾವು ಎದರಲ್ಲಿ ಬಳಸ್ಕೊತೀವಿ? ಈ ಒಂದು ಹೀಟರ್, ಗೀಸರ್ ಇಂಥವುಗಳಲ್ಲಿ ನಾವು ಮಿಶ್ರ ಲೋಹಗಳನ್ನು ಬಳಸ್ಕೊತೀವಿ. ಯಾಕೆ? ಅವುಗಳ ರೋಧಶೀಲತೆ ಹೆಚ್ಚು. ವಿದ್ಯುತ್ತನ್ನು ಹರಿಬಿಡ್ಬೇಕು ನಮಗೆ, ಮತ್ತು ನಮಗೆ ಉಷ್ಣವನ್ನು ಕೊಡಬೇಕು. ಆದರೆ ಹೆಚ್ಚು ಉಷ್ಣವನ್ನು ಕೊಡಬೇಕು. ಇಸ್ತ್ರಿ ಕಲ್ಲು ಇರ್ಬೋದು, ನೀರು ಕಾಸು ಕಾಯಿಲ್ ಇರ್ಬೋದು, ಗೀಸರ್ ಇರ್ಬೋದು, ಇಂಥದ್ರಲ್ಲೆಲ್ಲ ಹೆಚ್ಚು ರೋಧಶೀಲತೆ ನಮಗೆ ಬೇಕಾಗಿರೋದ್ರಿಂದ ನಾವಲ್ಲಿ ಏನು ಉಪಯೋಗ ಮಾಡ್ಕೊತೀವಿ ಅಂದರೆ ಮಿಶ್ರ ಲೋಹಗಳನ್ನು ಉಪಯೋಗ ಮಾಡ್ಕೊತೀವಿ. ಇಲ್ಲಿ ರೋಧಶೀಲತೆ ಹೆಚ್ಚಾದಷ್ಟು ರೋ ಅಂತ ಕರಿತೀವಿ. ನೋಡ್ರಿ, ಉಲ್ಟಾ ಕ್ವಶನ್ ಮಾರ್ಕ್, ರೋ ಅಂತ ಕರಿತೀವಿ. ಇದು ಹೆಚ್ಚಾದಷ್ಟು ರೋಧ ಹೆಚ್ಚಾಗ್ತದೆ. ಡಿ ಇಸ್ ದ ರೈಟ್ ಆನ್ಸರ್. ಸೊ ಇನ್ ಇಂಗ್ಲಿಷ್ ಮೀಡಿಯಂ, ಆಸ್ ದ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಸಬ್ಸ್ಟೆನ್ಸ್ ಇನ್ಕ್ರೀಸಸ್, as the electrical resistivity of a substance increases, the resistance increases. Okay, resistance increases. So I want to finish the video as possible as in a short time. Why? Because it will take more time, so you have to study, no? That's why. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಅಂದ್ರೆ ಗ್ಲಾಸ್ ಇರ್ತವ್ರಿ, ನೀರು ಇರ್ತವ್ರಿ. ಓಕೆ, ಮಾಧ್ಯಮದಿಂದ ಹಾದು ಹೋಗುವಾಗ ಹಿಂಗೆ ಹಾದು ಹೋಗ್ಬೇಕಾದ್ರೆ ಬೆಂಡ್ ಆಗುತ್ತಂತ ನೋಡ್ರಿ, ಬಾಗುತ್ತದೆ. ಈ ವಿದ್ಯಮಾನವನ್ನು ಏನಂತ ಕರಿತೀವ್ರಿ? ಬೆಳಕಿನ
ವಕ್ರೀಭವನ, ಬೆಳಕಿನ ವಕ್ರೀಭವನ. ಬಿ ಬೆಳಕಿನ ಪ್ರತಿಫಲನ. ಸಿ ಬೆಳಕಿನ ಆಂತರಿಕ ಪ್ರತಿಫಲನ. ರೈಟ್. ಸೊ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಡಿ ಬೆಳಕಿನ ಪಾರ್ಶ್ವ ಪರಿವರ್ತನೆ. ಬೆಳಕಿನ ಪಾರ್ಶ್ವ ಪರಿವರ್ತನೆ ಯಾವ್ದು ಹೇಳಿ ನೋಡೋಣ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು. ಹೇಗಿರಬೇಕು? ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮ ಮೂಲಕ ಹಾದು ಹೋಗ್ಬೇಕಾದ್ರೆ ತನ್ನ ಪಥದ ದಿಕ್ಕನ್ನು ಬದಲು ಮಾಡ್ತದೆ. ಅದು ಯಾವುದು? ಬೆಳಕಿನ ವಕ್ರೀಭವನ. ವೆರಿ ಗುಡ್. ಎ ಇಸ್ ದ ರೈಟ್ ಆನ್ಸರ್. ಯಾವುದು? ಎ ಇಸ್ ದ ರೈಟ್ ಆನ್ಸರ್. ಇನ್ ಇಂಗ್ಲಿಷ್ ಮೀಡಿಯಂ ದ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ದಿ ಅನದರ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್, not the reflection of light, not the internal reflection of light, not the lateral inversion of light. Okay. 54th ಕ್ವಶನ್ ನೋಡೋಣ. 54ನೇ ಪ್ರಶ್ನೆ ನೋಡೋಣ. ಏನೈತ್ರಿ? ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣವಲ್ಲ? ನೋಡ್ರಿ, ಕ್ವಶನ್ ಕರೆಕ್ಟಾಗಿ ನೋಡ್ರಿ. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣವಲ್ಲ? ಯಾವ್ದು ನೋಡೋಣ್ರಿ? ಕಾಂತೀಯ ಬಲರೇಖೆಗಳು ತೆಗೆದ ಬಿಡ್ತೇನೆ ನೋಡ್ರಿ. ಎನ್ ಆ್ಯಂಡ್ ಎಸ್ ಬಲರೇಖೆಗಳು ಎಲ್ಲಿ ದಟ್ಟವಾಗ್ಯದವ ಅಂತ ಎ ಆಪ್ಷನ್ ನೋಡ್ರಿ. ಇದು ಎಲ್ಲಿ ದಟ್ಟವಾಗ್ಯದವ ಅಂತ್ರಿ? ಇದಕ್ಕೇನಂತೀರಿ ನೀವು? ಧ್ರುವಗಳು. ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರ್ತವೆ. ಸರಿಯಾದ ಉತ್ತರ. ಬಿ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿವೆ. ಹೌದು. ಸೊ ದೇ ಆರ್ ಆವೃತ್ತ ಜಾಲವಾಗಿವೆ. ದೇ ಆರ್ ಕ್ಲೋಸ್ಡ್ ಲೂಪ್ಸ್. ಆವೃತ್ತ ಜಾಲವಾಗಿವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಇವು ಒಂದಕ್ಕೊಂದು ಕ್ರಾಸ್ ಆಗ್ತವನ್ರಿ? ನೋ. ಹಾಗಾದ್ರೆ ಸಿ ಇಸ್ ದ ರೈಟ್ ಆನ್ಸರ್. ನಮ್ಗೆ ಆಲ್ರೆಡಿ ಸಿಕ್ಬಿಡ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜಸ್ ಫ್ರಮ್ ನಾರ್ತ್, ಮರ್ಜಸ್ ಇನ್ ಟು ದಿ ಸೌತ್. ಹಾಗಾದ್ರೆ ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತದೆ. ಯಾವುದು ಸರಿಯಾದ ಉತ್ತರ? ನಮಗ ಸಿ ಸರಿಯಾದ ಉತ್ತರ. ಯಾಕೆ? ಏನು ಕೇಳಿದರೆ? ಯಾವುದು ಅಲ್ಲ. ಇದರಲ್ಲಿ ಬಲರೇಖೆಗಳ ಲಕ್ಷಣವಲ್ಲ. ಬಲರೇಖೆಗಳ ಲಕ್ಷಣ ಯಾವುದಲ್ಲ? ಇವು ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಏನಾಗುವುದಿಲ್ಲ ರೀ? ಇಂಟರ್ಸೆಕ್ಟ್ ಆಗುವುದಿಲ್ಲ, ಕ್ರಾಸ್ ಆಗುವುದಿಲ್ಲ, ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆ, ಆಲ್ ರೈಟ್. ಸೊ ಐ ಹೋಪ್ ಇವನ್ ದ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ ಗಾಟ್ ದಿ ಆನ್ಸರ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ 60th ಕ್ವಶನ್. 60th ಕ್ವಶನ್ ಏನೈತ್ರಿ? 60th ಅಲ್ರಿ, 55ನೇದು. ಅಲ್ಲಿಗೆ ಹೋದೇನ್ರಿ? 55ನೇದು ನೋಡ್ರಿ. ಓಕೆ. ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ. ಏಕೆಂದರೆ ಅದು ಪ್ರತಿವರ್ತಿಸುವುದು ಯಾರ ಜೊತೆಗೆ? ಸಲ್ಫರ್ನೊಂದಿಗೆ. ಬಿ ನೈಟ್ರೋಜನ್ನೊಂದಿಗೆ. ಸಿ ತೇವಪೂರಿತ ಆಕ್ಸಿಜನ್ನೊಂದಿಗೆ. ಡಿ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ರೈಟ್. ಓಕೆ. when a copper is exposed to air for a longer time when a copper is exposed to air for a longer time, it acquires a green coat because it reacts with humid or moist carbon dioxide, not the humid, it is just a moist carbon dioxide. Okay, next one, 56th question. ಏನೈತ್ರಿ? ಬೆಂಜೀನಿನ ಅನುರಚನೆಯಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ. ಬೆಂಜೀನಿನ ಅನುರಚನೆ ತೊಗೊಂಬಿಡುನು. ಬೆಂಜೀನಿನ ಅನುರಚನೆಯಲ್ಲಿ ಏಕಬಂಧ, ಒಂದು ಏಕಬಂಧ, ಒಂದು ದ್ವಿಬಂಧ, ಒಂದು ಏಕಬಂಧ, ಒಂದು ದ್ವಿಬಂಧ, ಒಂದು ಏಕಬಂಧ, ಒಂದು ದ್ವಿಬಂಧ. ಒಟ್ಟು ಎಷ್ಟಾದವು ರೀ? ಏಕಬಂಧ ಎಷ್ಟದವು ರೀ? ಏಕಬಂಧ 3 ಅದಾವು. ದ್ವಿಬಂಧ ಎಷ್ಟದವು? ದ್ವಿಬಂಧ 3 ಅದಾವು. ಆಪ್ಷನ್ ನೋಡೋಣ. ಏನೈತಿ ಆಪ್ಷನ್? 6 ಮತ್ತು 6 ಅಂತ ಕೊಟ್ಟಾನ ಎ. ಬಿ ಏನು ಕೊಟ್ಟಾನ್ರಿ? 9 ಮತ್ತು 3 ಅಂತ ಕೊಟ್ಟಾನ. ಸಿ 7 ಮತ್ತು 5 ಅಂತ ಕೊಟ್ಟಾನ. ಡಿ 3 ಮತ್ತು 9 ಅಂತ ಕೊಟ್ಟಾನ. 3 ಮತ್ತು 9. ಸರಿಯಾದ ಉತ್ತರ ಯಾವ್ದು ಹೇಳ್ರಿ ನೋಡೋಣ. ಯಾವುದೂ ಸರಿಯಾದ ಉತ್ತರ ಇಲ್ಲ ಇಲ್ಲಿದ್ರಾಗ. 3 ಮತ್ತು 3 ಆಗಬೇಕಾಗಿತ್ತು. ಸೊ ಇಲ್ಲಿ ಉತ್ತರ ತಪ್ಪಿದೆ. ಓಕೆ, 3 ಮತ್ತು 3 ಅಂತ ಕೊಡಬೇಕಾಯ್ತು. ದ ನಂಬರ್ ಆಫ್ ಸಿಂಗಲ್ ಬಾಂಡ್ ಅಂಡ್ ಡಬಲ್ ಬಾಂಡ್ present in the structure of benzene molecule respectively 3 and 3 it is, right? So here the answer is not given properly. It has to be 3 and 3 here. Okay, or 3 and 3. B or D they should have give 3 and 3, isn't it? 3 ಮತ್ತು 3 ಕೊಡಬೇಕಾಗಿತ್ತು. ಒಂದು ಬಿ ದರ ಅಥವಾ ಡಿ ದಾಗರ. ಓಕೆ, 57ನೇ ಪ್ರಶ್ನೆ ನೋಡ್ರಿ.
ಏನೈತ್ರಿ, ಸೋಡಿಯಂ ಕಾರ್ಬೋನೇಟನ್ನು Na2CO3 ಅನ್ನು ಸೋಡಿಯಂ ಕಾರ್ಬೋನೇಟನ್ನು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಡೈಲ್ಯೂಟ್ HCl ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವ ಅನಿಲ ಬಿಡುಗಡೆ ಆಗ್ತೈತ್ರಿ ನೋಡ್ರಿ, 2NaCl ಪ್ಲಸ್ CO2 ಪ್ಲಸ್ H2O, ರೈಟ್. ಯಾವ ಅನಿಲ ಬಿಡುಗಡೆ ಆಯಿತು? ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ನೋಡೋಣ್ರಿ. ಮೊದಲನೇದ್ದು ಹೈಡ್ರೋಜನ್ ಆಗೋದಿಲ್ಲ, ಬಿ. ಎರಡನೇದ್ದು ಕ್ಲೋರಿನ್, ಇದು ಇಲ್ಲ. ಸಿ ನೈಟ್ರೋಜನ್ ಡೈಆಕ್ಸೈಡ್ NO2, ಇದು ಇಲ್ಲ. ಡಿ ಕಾರ್ಬನ್ ಡೈಆಕ್ಸೈಡ್, ರೈಟ್. ಬಂತು ನೋಡ್ರಿ ಕಾರ್ಬನ್ ಡೈಆಕ್ಸೈಡ್. The gas liberated when sodium carbonate reacts with a dilute hydrochloric acid is carbon dioxide. The D is the right answer. What is that? D is the right answer. Okay. Next we will move on to the 58th question. ಏನೈತ್ರಿ 58ನೇ ಪ್ರಶ್ನೆ ನೋಡೋಣ. ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಸೂತ್ರ. ಸೈಕ್ಲೋಪ್ರೋಪೇನ್ ನೋಡ್ರಿ ಹಿಂಗೆ ಬರಿತೀವಿ. ಸೈಕ್ಲೋಪ್ರೋಪೇನ್ 1 2 3 4 ಇದಕ್ಕೆ ಹೈಡ್ರೋಜನ್, 1 2 3 4 ಇದಕ್ಕೂ ಹೈಡ್ರೋಜನ್, 1 2 3 4 ಈಗ ಏನಾತಿದು ಸೈಕ್ಲೋಪ್ರೋಪೇನ್ ಆತು. ಮತ್ತು ಪ್ರೋಪೀನ್ 1 2 3 ಪ್ರೋಪಾತು, ಒಂದು ದ್ವಿಬಂಧ ಹಾಕೊಳ್ಳೋಣ. ಏನಂದ್ರೆ ದ್ವಿಬಂಧ 1 2 3 4, ರೈಟ್. 1 2 3 4, 1 2 3 4 ಎಷ್ಟಾದರೂ ಹೈಡ್ರೋಜನ್ 1 2 3 4 5 6. ಸೊ ಒಟ್ಟು ಇದರ ಅನುಸೂತ್ರ ನೋಡೋಣ. ಇಲ್ಲಿ 3 ಕಾರ್ಬನ್ 6 ಹೈಡ್ರೋಜನ್ ಅದಾವು, ಇಲ್ಲಿನೂ 3 ಕಾರ್ಬನ್ 6 ಹೈಡ್ರೋಜನ್ ಅದಾವೆ ನೋಡಿರ್ಬೇಕಾರೆ ಅನಸ್ರಿ. ಓಕೆ. ಆಪ್ಷನ್ ಏನೈತಿ? ಎ ಏನೈತಿ ನೋಡ್ರಿ, C3H6. ಫಸ್ಟಿಗೆ ಆನ್ಸರ್ ಬಿಡ್ತು ನೋಡ್ರಿ, ನಮ್ದು ಕರೆಕ್ಟಾಗಿ ಬಂತು. ಬಿ ಏನೈತ್ರಿ, ಕ್ಲೋರಿನ್ ಐತಿ. ಅಲ್ರಿ ಸಾರಿ, C3H8. ಸಿ ಏನೈತ್ರಿ, C3H4. ಡಿ ಏನೈತ್ರಿ, C2H6. ನೀವೇ ಲೆಕ್ಕ ಹಾಕಿಬಿಡ್ರಿ ಯಾವ್ದು ಅನ್ನೋದು ಆನ್ಸರ್ನ. ಎ ಇಸ್ ದ ರೈಟ್ ಆನ್ಸರ್. ಓಕೆ. is a substance that changes the color the common molecular formula of both the cyclopropene and propene. Cyclopropene and propene is C3H6. Okay, C3H6. Next question, 59th question. ಏನೈತ್ರಿ, ಕೆಂಪು ಲಿಟ್ಮಸ್ ಕಾಗದವನ್ನು ಕೊಡ್ರಿ ನೀಲಿ ಬಣ್ಣಕ್ಕೆ ಇದು ಹೋಗಿ ನೀಲಿ ಬಣ್ಣಕ್ಕೆ ಟರ್ನ್ ಆತ್ರಿ. ನೀಲಿ ಬಣ್ಣಕ್ಕೆ ಟರ್ನ್ ಆತಂದ್ರೆ ಯಾವ ವಸ್ತುವಿನೊಳಗೆ ಏನು ಕೊಟ್ಟಾರ ನೋಡ್ರಿ ಇಲ್ಲಿ, ಯಾವ ವಸ್ತುವಿನಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಇಟ್ಟರೆ ನೀಲಿ ಬಣ್ಣಕ್ಕೆ ಬದಲಾಗ್ತದೆ ವಸ್ತುಗಳನ್ನು ಕೊಟ್ಟ ತಳಗ ಸೋಡಿಯಂ ಕ್ಲೋರೈಡ್, ಬಿ ಲಿಂಬೆ ರಸ, ಸಿ ಏನು ಕೊಟ್ಟಾರ್ರಿ, ಶುದ್ಧ ನೀರು ವಾಟರ್. ಸೊ ಫೋರ್ತ್ ಡಿ ಏನು ಕೊಟ್ಟಾರ್ರಿ, ಸೋಡಿಯಂ ಹೈಡ್ರಾಕ್ಸೈಡ್. ಯಾವ್ದು ಹೇಳಿ ನೋಡೋಣ, ಸೋಡಿಯಂ ಹೈಡ್ರಾಕ್ಸೈಡ್. ಡಿ ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಇದು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ. ರೈಟ್. ದ ಸಬ್ಸ್ಟೆನ್ಸ್ ದಟ್ ಚೇಂಜಸ್ ದ ಕಲರ್ ಆಫ್ ಅ ರೆಡ್ ಲಿಟ್ಮಸ್ ಪೇಪರ್ ಇಂಟು ಬ್ಲೂ ಕಲರ್, ದಟ್ ಈಸ್ ದ D1, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ರೈಟ್. ಆದ್ರೆ ಇನ್ನೊಂದು 21 ಕ್ವಶನ್ ಅದು ಮುಗಿಸ್ಬಿಡೋಣ ಪಟ. ನೀವು ಓದಾರು ಹೇಳ್ರಿ, ಇನ್ನು ಬೇರೆ ಪೇಪರ್ ಅದಾವು, ಬೇರೆ ಸಬ್ಜೆಕ್ಟ್ ಅದಾವು. 21 ಬರ್ದೇನ್ರಿ. ಯಾವುದು 60ನೇ ಪ್ರಶ್ನೆ ಏನಂತ ಕೇಳ್ರಿ ಅಂದ್ರೆ, ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ಗಳು. ನಿಮ್ಗೆ ಗೊತ್ತೈತಿ, ಎರಡು ಅಭ್ಯಾಸ ಮಾಡೋಣ. ಉಭಯವರ್ತಿ ಆಕ್ಸೈಡ್ಗಳು, ಒಂದು ಜಿಂಕ್ ಆಕ್ಸೈಡ್, ಇನ್ನೊಂದು Al2O3 ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್. ನೋಡೋಣ ಏನೇನೈತೆ ನೋಡೋಣ. ಎ ಉಭಯವರ್ತಿ ಆಕ್ಸೈಡ್ದೊಳಗೆ ಸೋಡಿಯಂ ಆಕ್ಸೈಡ್ Na2O, ಬಿ ಸತುವಿನ ಆಕ್ಸೈಡ್ ಜಿಂಕ್ ಆಕ್ಸೈಡ್, ಸಿ ಕ್ಯಾಲ್ಸಿಯಂ ಆಕ್ಸೈಡ್ CaO, ಡಿ ಪೊಟ್ಯಾಸಿಯಂ ಆಕ್ಸೈಡ್ K2O. ಯಾವುದ್ರಿ ಸರಿಯಾದ ಉತ್ತರ? ಜಿಂಕ್ ಆಕ್ಸೈಡ್. ಇದ್ರ ಬದಲಿ ಇದನ್ನು ಕೊಟ್ಟಿದ್ರು ಸರಿಯಾಗಿರ್ತತೆ, ಆದ್ರೆ ಇಲ್ಲೇ ಜಿಂಕ್ ಆಕ್ಸೈಡ್ ಕೊಟ್ಟನ. ಒಟ್ಟು 2 ಉಭಯವರ್ತಿ ಆಕ್ಸೈಡ್ಗಳು ನಿಮ್ಗೆ ಗೊತ್ತಿದೆ, ಒಂದು ಜಿಂಕ್ ಆಕ್ಸೈಡ್, ಒಂದು ಅಲ್ಯೂಮಿನಿಯಂ ಆಕ್ಸೈಡ್. The amphoteric oxides among the following is zinc oxide. Right. 61st question. 61ನೇ ಪ್ರಶ್ನೆ ಏನಿದೆ ರೀ, ತಾಮ್ರ ಮತ್ತು ತವರಿನಿಂದ ಆಗಿರುವಂತಹದ್ದು. ತಾಮ್ರ ಮತ್ತು ತವರು Cu+Sn ಅಂತೇವ್ರಿ ನಾವು. ಏನು ಬರ್ತೈತ್ರಿ, ತಾಮ್ರ ಮತ್ತು ತವರದಿಂದ ನಮಗೆ ಬರೋದು ಕಂಚು. ಹೌದಾ?
ತಾಮ್ರ ಮತ್ತು ತವರದಿಂದ ಕಂಚು ಬರ್ತತಿ. ಅದ ಏನು ಕೊಟ್ಟಾರ ನೋಡು ಆಪ್ಷನ್ ಒಂದೇದ್ದು ಎ ಹಿತ್ತಾಳೆ ಕೊಟ್ಟಾರ್ರಿ, ಬಿ ಬೆಸುಗೆ ಲೋಹ ಕೊಟ್ಟಾರ್ರಿ, ಸಿ ಕಂಚು ಕೊಟ್ಟಾರ. ಹಂಗಾರೆ ನಮ್ದು ಯಾವ್ದು ಬಂತ್ರಿ? ಸಿ ಇಸ್ ದ ರೈಟ್ ಆನ್ಸರ್. ಡಿ ಒಂದು ನೋಡ್ಬಿಡುನು. ಡಿ ಏನು ಕೊಟ್ಟಾರ್ರಿ? ಕಲೆರಹಿತ ಉಕ್ಕು, ಕಲೆರಹಿತ ಉಕ್ಕು. ಸೊ ಹಿತ್ತಾಳೆದ್ದು ಮಿಶ್ರಣ ಏನು ಅಂತಂದ್ರೆ ತಾಮ್ರ ಮತ್ತು ಸತು. ಬೆಸುಗೆ ಲೋಹದ್ದು ಲೆಡ್ ಮತ್ತು ಟಿನ್, ಸೇಮ್ ಲೆಡ್ ಮತ್ತು ಟಿನ್. ಕಂಚಿಂದಂತೂ ಬರ್ದೇನಿ. ಕಲೆರಹಿತ ಉಕ್ಕುದೊಳಗೆ ಕಬ್ಬಿಣ ಮತ್ತು ಕಾರ್ಬನ್ ಮತ್ತು ಕ್ರೋಮಿಯಂ ಯೂಸ್ ಮಾಡ್ತಾರ, ನೆನಪಿರ್ಲಿ. ಹಂಗಾರ ನಮ್ಗೆ ಏನು ಬೇಕಾಗಿತ್ತು? ತಾಮ್ರ ಮತ್ತು ತವರ. ಯಾವ್ದ್ರಿ? ಕಂಚು. An alloy that made up of copper and tin that is bronze. Remember the other three already, the compositions I have given you here. So the stainless steel is made by the iron, carbon and chromium, Cr it is, and this brass is made by copper and zinc. Bronze is made by, sorry, the solder metal is made by lead and tin. Finally the bronze is a mixture of copper and tin. Okay, right. C is the right answer. C is the right answer for that. ಇನ್ನು 62ನೇ ಪ್ರಶ್ನೆ ನೋಡ್ರಿ, ಏನು ಕೊಟ್ಟಾರ್ರಿ 62ನೇ ಪ್ರಶ್ನೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ CaOH2 ವರ್ತಿಸಿದ್ರೆ ಏನು ಬರ್ತೈತಿ? CaCO3 ಪ್ಲಸ್ H2O ಬರ್ತೈತಿ. ಓಕೆ, ಹಿಂಗೆ ಕೇಳೋಣ. ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ. ಹಂಗಾದ್ರೆ ಇಲ್ಲಿ ಉತ್ಪತ್ತಿ ಆದಂಥ ಇಲ್ಲಿ ಬಳಸಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಗುಣ ಯಾವುದು? ಇದಂತೂ ಪ್ರತ್ಯಾಮ್ಲ ಮತ್ತು ಆಮ್ಲ ಸೇರಿದ್ರೆ ನಮ್ಗೇನು ಬರಬೇಕು? ಲವಣ ಬರಬೇಕು. ಹೌದಾ? ಲವಣ ತಟಸ್ಥೀಕರಣ ಯಾವಾಗ ಆಗ್ತದೆ? ಲವಣ ಯಾವಾಗ ಉತ್ಪತ್ತಿ ಆಗ್ತದೆ? ಒಂದು ಪ್ರತ್ಯಾಮ್ಲ ಮತ್ತು ಆಮ್ಲ ಸೇರಿದಾಗ. ಹಂಗಾರೆ ಇದು ಪ್ರತ್ಯಾಮ್ಲ ಅಂತೂ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಇದು ಯಾವುದು? ಡೆಫಿನೆಟ್ಲಿ ಆಮ್ಲನ ಆಗಿರಬೇಕು. ಉತ್ತರಾಗ ಯಾವನ್ ಕೊಟ್ಟ ನೋಡ್ರಿ, ಏನು ಕೊಟ್ಟನ್ರಿ ಉತ್ಲಾನ? ಇದರದ್ದು ಗುಣ ಆಮ್ಲೀಯ, ಬಿ ಲೋಹೀಯ, ಸಿ ಏನು ಕೊಟ್ಟಾರ್ರಿ? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸಾಧ್ಯನೇ ಇಲ್ಲ. ಟಿ ಪ್ರತ್ಯಾಮ್ಲೀಯ. ಯಾವ್ದು ಉತ್ತರ? ವೆರಿ ಗುಡ್. ಯಾವ್ದು ಉತ್ತರ? ಆಮ್ಲೀಯ. ಓಕೆ, when a carbon dioxide reacts with a calcium hydroxide, salts and water are produced, then the nature of the carbon dioxide is acidic only. It is not acidic and basic. It is not the metallic. It is not the basic. Okay, right. A is the right answer. ಯಾವ್ದು ಹೇಳ್ರಿ? A. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ನ ಸ್ವಭಾವ ಆಮ್ಲೀಯ. ಓಕೆ, ಕಣ್ಣು ಉರಿತಾವ ನೋಡ್ರಿ ಯಾವ್ದ್ರ ಹೊಗೆ ಹತ್ರ ನಿಂತ ನಿಮ್ಗೆ. 63ನೇ ಪ್ರಶ್ನೆ ನೋಡ್ರಿ, 63rd ಕ್ವಶನ್. 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ 3 ತಗೊಂಡಿವಿ. 1 2 3 ABC ಐತಂತ ತಿಳ್ಕೊಂಡು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿ, ಇದ್ರದ್ದು ಪರಮಾಣು ರಾಶಿ ಅಂದರೆ A ಆಫ್ Z, A ಆಫ್ B is equal to A plus C divided by 2 ಅಂತ ಕೊಟ್ಟಾರ. ಪರಮಾಣು ರಾಶಿಯು ಉಳಿದೆರಡು ಎ ಮತ್ತು ಸಿ ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಾಸರಿಗೆ ಸಮ. ಈ ನಿಯಮವನ್ನು ಪ್ರತಿಪಾದಿಸಿದವರು ಯಾರು ಹೇಳ್ರಿ? ಫಸ್ಟ್ಗೆ ಬರ್ತಾನಲ್ಲ, ಯಾರು ಬರ್ತಾರ್ರಿ? ದೊಬೈರ್, ಎ, ಬಿ, ಮೆಂಡಲೀವ್ ಇವ ಅಂತ ಅಲ್ಲ ಬಿಡ್ರಿ, ಮೆಂಡಲೀವ್ ಅಲ್ಲ. ಸಿ ಹೆನ್ರಿ ಮೂಸ್ಲೆ ಇವನು ಅಲ್ಲ. ಡಿ ನ್ಯೂಲ್ಯಾಂಡ್ ಇವನು ಅಲ್ಲ, ಇವ ಅಷ್ಟಕ್ಕೆ ನಿಯಮ ಕೊಟ್ಟಾನ. ಇದು ತ್ರಿವಳಿ ನಿಯಮ ಕೊಟ್ಟಾರ ಯಾರು? ದೊಬೈರ್. ಓಕೆ, ದ 3 elements were written in the order of increasing atomic mass. The atomic mass of a middle element was roughly the average of the atomic masses of the other 2 elements. The law was stated by the first option, that is A option, Dobeirner. Who is that? Dobeirner. Okay, all right. So ನಾ ಮತ್ತೊಮ್ಮೆ ನಿಮ್ಗೆ ಹೇಳತ್ತೀನಿ, ನಿಮಗೆ ನನ್ನ ಚಾನಲ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಸೈನ್ಸ್ ಎಲ್ಲ ವಿಡಿಯೋಗಳು ಸಿಗ್ತವೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ಸ್ ಕೂಡ ಸಿಗ್ತವೆ. ಸ್ವಲ್ಪ ನೀವು ಚೆಕ್ ಮಾಡ್ಬೋದು. ಮತ್ತು ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ
ನಿಮ್ಗೆ ನನ್ನ ವಿಡಿಯೋಗಳು ಲೈಕ್ ಆಗಿದ್ದರೆ ಲೈಕ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ವಶನ್ಗೆ ಹೋಗೋಣ್ರಿ. 64ನೇ ಪ್ರಶ್ನೆ ಏನೈತದು? ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸುತ್ತದೆ. ಹೌದನ್ರಿ? ಹಿಂಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳದಾಗ ಓದೇವಿಲ್ರಿ. ಸೊ ಬೃಹತ್ ಅಣುವನ್ನು ಕೊಡುತ್ತದೆ. ಹಿಂಗೆ ಸೇರಿ ಬೃಹತ್ ಅಣುವನ್ನು ಕೊಡ್ತೈತಿ. ಈ ಅನನ್ಯ ಗುಣಕ್ಕೆ ಏನಂತ ಕರಿತೇವ್ರಿ? ಸಾಬೂನೀಕರಣ ಅಂತ ಕರಿತೇವನ್ರಿ? ಇಲ್ಲ, ಸಾಬೂನು ತಯಾರಿಸೋದಕ್ಕೆ ಸಾಬೂನೀಕರಣ ಅಂತೀವಿ. ಕೆಟನೀಕರಣ ಅಂತೀವಿ. ಇದಕ್ಕೆ ಕೆಟನೀಕರಣ. ಸಿ ಹೈಡ್ರೋಜನೀಕರಣ, ಹೈಡ್ರೋಜನ್ ಸೇರಿಸೋದಕ್ಕೆ ಹೈಡ್ರೋಜನೀಕರಣ ಅಂತೀವಿ. ಅಪರ್ಯಾಪ್ತ ಕೊಬ್ಬಿನ ಆಮ್ಲಕ್ಕೆ ಹೈಡ್ರೋಜನ್ ಸೇರಿಸ್ತೀವಿ, ಅದಕ್ಕೆ ಹೈಡ್ರೋಜನೀಕರಣ ಅಂತೀವಿ. ಪರ್ಯಾಪ್ತ ಕೊಬ್ಬನ್ನು ಮಾಡಕ್ಕೆ, ಈ ಕಾಮನ್ ಆಗಿ ತಿಂತಕ್ಕಂಥ ಎಣ್ಣೆ ಹೋಗಿ ದಾಡ ಮಾಡಕ್ಕೆ ನಾವು ಹೈಡ್ರೋಜನನ್ನು ಸೇರಿಸ್ತೇವೆ, ಹೈಡ್ರೋಜನೀಕರಣ ಅಂತೀವಿ. ಎಸ್ಟರೀಕರಣದೊಳಗೆ ನಾವು ಇಥೈಲ್ ಆಲ್ಕೋಹಾಲ್ ಮತ್ತು ಎಸ್ಟಿಕ್ ಆ್ಯಸಿಡ್ ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಸೇರಿಸ್ಕೊಂಡು ಎಸ್ಟರ್ಗಳನ್ನು ತಯಾರಿಸೋದಕ್ಕೆ ಎಸ್ಟಿಕ್ ಆ್ಯಸಿಡ್ ಅಂತ ಕರಿತೀವಿ ನಾವು. ಇಲ್ಲೇ ಎಸ್ಟೀಕರಣನೂ ಅಲ್ಲ. ಹಾಗಾದರೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಕಾರ್ಬನ್ ಹ್ಯಾಸ್ ದ ಎಬಿಲಿಟಿ ಟು ಫಾರ್ಮ್ ಬಾಂಡ್ಸ್ ವಿತ್ other atoms of carbon giving rise to large molecules. The unique property of carbon is catenation. Okay, that is catenation. Right. 65th question ನೋಡೋಣ್ರಿ. 65ನೇ ಪ್ರಶ್ನೆ ಏನೈತಿ? ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು. ಸೊ ದ ಹೋಮೋಲೋಗಸ್ ಸೀರೀಸ್ ನೋಡೋಣ್ರಿ. ಎ ಏನೈತಿ ನೋಡ್ರಿ? ಸಿ ಸ್ವಲ್ಪ ದೊಡ್ಡ ಮಾಡ್ಕೊಂಡಿರ್ತಾರೆ ರೀ. CH4 C2H6 C3H8 ಇದು ಎ. ಬಿ ಏನೈತೆ ನೋಡ್ರಿ? CH4 C2H4 C2H2 CH4 CH3OH ಮೆಥನಾಲ್ ಕೊಟ್ಟನ್ರಿ. ಆಮೇಲೆ ಫಾರ್ಮಲ್ಡಿಹೈಡ್ ಕೊಟ್ಟನು. HCHO. ಓಕೆ. ಡಿ C2H2 C3H6 C4H10 ನೋಡ್ರಿ ಹೇಳ್ಬಿಡ್ರಿ. ಇದಕ್ಕೆ ನಡುವೆ ವ್ಯತ್ಯಾಸ ಐತಿ. ಒಂದು ಕಾರ್ಬನ್ 2 ಹೈಡ್ರೋಜನ್, ಇದಕ್ಕೆ ಒಂದು ಕಾರ್ಬನ್ 2 ಹೈಡ್ರೋಜನ್. ಉಳ್ಕಿದ್ರಾಗ ಯಾವುದ್ರಾಗೂ ಇಲ್ಲ. ನೀವು ಬೇಕಾದ್ರೆ ಕೌಂಟ್ ಮಾಡಿರಿ. ಹಾಗಾದ್ರೆ ಎ ಇಸ್ ದ ರೈಟ್ ಆನ್ಸರ್. ಯಾವ ಒಂದು ಸರಣಿಯಲ್ಲಿ ಒಂದು ಮತ್ತೊಂದರ ನಡುವೆ, ಒಂದು ಸರಣಿಯಲ್ಲಿ ಮೊದಲನೇದು ಮತ್ತು ಎರಡನೇದರ ನಡುವೆ ಒಂದು ಕಾರ್ಬನ್ 2 ಹೈಡ್ರೋಜನ್ ವ್ಯತ್ಯಾಸ, ಮೊದಲನೇದು ಮತ್ತು ಎರಡನೇದರ ನಡುವೆ ಒಂದು ಕಾರ್ಬನ್ ಮತ್ತು 2 ಹೈಡ್ರೋಜನ್ ನಡುವೆ ವ್ಯತ್ಯಾಸ ಇತ್ತಂದ್ರೆ ಆ ಸರಣಿಗೆ ನಾವೇನಂತ ಕರಿತೀವಿ? ಅನುರೂಪ ಶ್ರೇಣಿ ಅಂತ ಕರಿತೀವಿ, ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ದ ಗ್ರೂಪ್ ಆಫ್ ದ ಕಂಪೌಂಡ್ಸ್ ವಿಚ್ ಆರ್ ಇನ್ ದ ಹೋಮೋಲೋಗಸ್ ಸೀರೀಸ್ ಆರ್, ದಟ್ ಈಸ್ ಎ ಮೀಥೇನ್, ಈಥೇನ್, ಪ್ರೋಪೇನ್. ನೋಡ್ರಿ 2 4 2 6 ಕರೆಕ್ಟ್ ಐತಿ. 3 6 7 8 ಸರಿ ಐತಿ. ಎ ಇಸ್ ದ ರೈಟ್ ಆನ್ಸರ್. ಚೆಕ್ ಮಾಡಿರ್ಬೇಕಾರೆ ನೀವು ಇನ್ನೊಮ್ಮೆ. ಎ ಇಸ್ ದ ರೈಟ್ ಆನ್ಸರ್. 66ನೇ ಪ್ರಶ್ನೆಗೆ ಹೋಗೋಣ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತಗಳು ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ ಆವರ್ತಗಳು ನೋಡ್ರಿ, ಆವರ್ತಗಳು ಮತ್ತು ಗುಂಪುಗಳು. ಕ್ವಶನ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎ ಏನೈತಿ? 7 ಮತ್ತು 18 ಅಂದ್ರೆ 7 ಆವರ್ತ 18 ಗುಂಪುಗಳದಾವು ಎದಾಗ, ಎ ಆಪ್ಷನ್ದಾಗ. ಬಿದಾಗ 7 ಮತ್ತು 9, ಸಿದಾಗ 18 ಮತ್ತು 7 ನೋಡ್ರಿ. ಒಂದೇದ್ರ ಉಲ್ಟಾ ಕೊಟ್ಟಾನ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಡಿ 9 ಮತ್ತು 7 ನೋಡ್ರಿ, ಇದ್ರ ಉಲ್ಟಾ ಕೊಟ್ಟಾರ. ಹಂಗಾರ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನಿಮ್ಗೆ ಗೊತ್ತೈತಿ. ಒಟ್ಟ 7 ಅಡ್ಡ ಸಾಲುಗಳದವು, 18 ಕಂಬ ಸಾಲುಗಳದು. ಕಂಬ ಸಾಲಿಗೆ ಗುಂಪು ಅಂತೀವಿ, ಅಡ್ಡ ಸಾಲಿಗೆ ಆವರ್ತ ಅಂತೀವಿ. ಎ ಇಸ್ ದ ರೈಟ್ ಆನ್ಸರ್. ರೈಟ್. ದ ನಂಬರ್ ಆಫ್ ಪೀರಿಯಡ್ಸ್ ಅಂಡ್ ಗ್ರೂಪ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆರ್ ರೆಸ್ಪೆಕ್ಟಿವ್ಲಿ 7 and 18. 7 periods are there, 18 groups are there. Right? Okay. Go and check the periodic table. 66, 67th. ಸಸ್ಯಗಳಲ್ಲಿ ಆಬ್ಸಿಸಿಕ್ ಆಮ್ಲ, ಯಾವ ಆಮ್ಲ ರೀ? ಆಬ್ಸಿಸಿಕ್ ಆಮ್ಲ ಏನು ಮಾಡುತ್ತದೆ? ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥದ್ದು. ಆಬ್ಸಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ನೋಡ್ರಿ, ಪ್ರಮುಖ ಕಾರ್ಯಕ್ಕೆ ಕೋಶಗಳ ಉದ್ದವನ್ನು ಹೆಚ್ಚಿಸುತ್ತದೆ. ಎ ಕೋಶಗಳ ಉದ್ದವನ್ನು ಹೆಚ್ಚಿಸುತ್ತದೆ. ಅಲ್ಲಿ ಬಿಡ್ರಿ, ಸಾಧ್ಯನೇ ಇಲ್ಲ. ಬಿ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂತಂದ್ರೆ ಇಟ್ ಸಿಂಪ್ಲಿ ಇನ್ಹಿಬಿಟ್ಸ್ ದ ಗ್ರೋತ್ ಅಂದ್ರೆ ನಿಲ್ಲಿಸ್ತದೆ. ಇದ ರೈಟ್ ಆನ್ಸರ್ ರೀ. ಬಿನ ಕರೆಕ್ಟ್ ಆನ್ಸರ್ ಐತಿ. ಸಿ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಸಾಧ್ಯನೇ ಇಲ್ಲ. ಡಿ ಏನು ಮಾಡ್ತೀರಿ ಅಂದ್ರೆ ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇವು ಯಾವುವು ಅಲ್ಲ. ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಬಿ ಇಸ್ ದ ರೈಟ್ ಆನ್ಸರ್. ಸಸ್ಯದ ಬೆಳವಣಿಗೆಯನ್ನು
ಬಂಧಿಸುತ್ತದೆ. ದ ಮೇನ್ ಫಂಕ್ಷನ್ ಆಫ್ ಅಬ್ಸಿಸಿಕ್ ಆಸಿಡ್ ಎ ಹೌದಾ. ಸಸ್ಯ ಹಾರ್ಮೋನ್ಗಳಲ್ಲಿ ನಾವು ಎರಡು ಪ್ರಕಾರ ಮಾಡ್ಕೊಂಡಿರ್ತೀವಿ. ಒಂದು ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂಥದ್ದು, ಇನ್ನೊಂದು ಬೆಳವಣಿಗೆಯನ್ನು ಪ್ರತಿಬಂಧಿಸುವಂಥದ್ದು. ಬೆಳವಣಿಗೆ ಪ್ರಚೋದಿಸುವ ಹಾರ್ಮೋನ್ಗಳು 3 ಅದಾವ್ರಿ. ಆಕ್ಸಿನ್, ಜಿಬ್ಬರ್ಲಿನ್ ಅಥವಾ ಗಿಬ್ಬರ್ಲಿನ್, ಸೈಟೋಕೈನಿನ್. ಪ್ರತಿಬಂಧಕ ಮಾಡುವಂಥವು 2 ಅದಾವ್ರಿ, ಅಬ್ಸಿಸಿಕ್ ಆಸಿಡ್ ಮತ್ತು ಇಥಿಲೀನ್. ರೈಟ್. ನೆಕ್ಸ್ಟ್ 68ನೇ ಪ್ರಶ್ನೆ ನೋಡೋಣ. 68th ಕ್ವಶನ್ ಏನೈತ್ರಿ? ಏನೈತಿ ನೋಡೋಣ್ರಿ. ಏನೈತಿ 68th ಕ್ವಶನ್ ರೀ? ಮುಗ್ಯಾಕೆ ಬಂದತ್ತವ್ರಿ. ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯಗಳು ಮತ್ತು ಮಾನವರ ಸಂತಾನೋತ್ಪತ್ತಿ ವ್ಯವಸ್ಥೆಗಳು ಎರಡರಲ್ಲಿಯೂ ಕಂಡುಬರುವ ಸಾಮಾನ್ಯ ಭಾಗ. ಹೂ ಬಿಡುವ ಸಸ್ಯಗಳು ಮತ್ತು ಮಾನವರ ಸಂತಾನೋತ್ಪತ್ತಿ ವ್ಯವಸ್ಥೆಗಳಲ್ಲಿ ಎರಡರಲ್ಲಿಯೂ ಕಂಡುಬರುವಂಥವು ಸಾಮಾನ್ಯ ಭಾಗ. ಎ ವೀರ್ಯನಾಳ, ಅದ್ರಾಗ ಎಲ್ಲಿರ್ತಾವ್ರಿ? ಇರೋದೇ ಇಲ್ಲ, ಮಾನವರಲ್ಲಿ ಇರ್ತಾವ ಅಷ್ಟ. ಬಿ ಪರಾಗಕೋಶ, ಇದು ಮಾನವರಲ್ಲಿ ಇಲ್ಲ, ಇದು ಅಲ್ಲ. ಸಿ ಅಂಡಾಶಯ, ಇದು ಕರೆಕ್ಟ್ ಐತಿ. ಇದು ಸಸ್ಯದೊಳಗೂ ಐತಿ, ಮಾನವರಲ್ಲಿನೂ ಐತಿ. ವಿಶೇಷ ಫಿಮೇಲ ಮತ್ತು ಗಂಡು ಮಕ್ಕಳನ್ನು ತೊಗೊಂಡ್ರಿ ನೀವು. ಅಂಡಾಶಯ. ಶಲಾಕ ನಳಿಕೆ, ಇದು ಎಲ್ಲೈತಿ? ನಮ್ಮಲ್ಲಿ ಇಲ್ಲ ಶಲಾಕ ನಳಿಕೆ. ಓಕೆ, ಹಂಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಎ ಕಾಮನ್ ಪಾರ್ಟ್ ಅಮಾಂಗ್ ದ ಫಾಲೋಯಿಂಗ್ ದಟ್ ಈಸ್ found in reproductive system of both in flowering plants and human is, that is C, ovary. Vas difference is absent in plant and anther is absent in human being. Style is absent in human being. The common factor is that is ovary we will find in both the plants and human being, especially in the reproductive organ. Okay, right. 69th question, 69ನೇ ಪ್ರಶ್ನೆ ಏನೈತ್ರಿ? ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಯಾವುದು? ಅನುವಂಶೀಯ ಗುಣವಾಗುವುದು ಯಾವುದು? ಎ ಹಸಿವಿನ ಕಾರಣದಿಂದ ಜೀವಿಯ ತೂಕ ಕಡಿಮೆ ಆಗೋದು. ನಾ ಶಾರ್ಟ್ ಬರ್ದಿರ್ತೇನೆ ರೀ, ಅದರ್ವೈಸ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಐ ಡೋಂಟ್ ಹ್ಯಾವ್ ಎನಿ ಸ್ಮಾರ್ಟ್ ಬೋರ್ಡ್ ಟು ಡಿಸ್ಪ್ಲೇ ದಿಸ್ ಇಮಿಡಿಯೇಟ್ಲಿ. ಜಸ್ಟ್ ನಿಮ್ಗೆ ಹೆಂಗಾದ್ರೂ ಮಾಡಿ ಮಾಹಿತಿ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಐ ಆಮ್ ಡೂಯಿಂಗ್ ಇಟ್. ಬಿ ಇಲಿಗಳ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯುವುದು. ಸಿ ಏನೈತೆ ನೋಡ್ರಿ? ಸಿ ಕ್ರೀಡಾಪಟುಗಳಲ್ಲಿ ಸ್ನಾಯುಗಳ ಬೆಳವಣಿಗೆ. ಬಾಡಿ ಬಿಲ್ಡರ್ಸ್ ಅವರು ಇರ್ತಾರಲ್ರಿ. ಕಿವಿಯ ಹಾಲೆಯ ವಿಧ. ಈಗ ನೋಡ್ರಿ ಏನು ಕೇಳ್ಯಾರ ಇವರು? ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಯಾವುದು? ಇಲ್ಲಿ ನೋಡ್ರಿ, ಇವು 3 ಏನದವಲ್ರಿ ಅರ್ಜಿತ ಗುಣಲಕ್ಷಣಗಳಿವು. ಇದು ಒಂದು ಜೀವಿಯಿಂದ ಅಥವಾ ತಂದೆಯಿಂದ ತಾಯಿಯಿಂದ ತಮ್ಮ ಆಫ್ಸ್ಪ್ರಿಂಗಿಗೆ ಮುಂದಿನ ಸಂತಾನಕ್ಕೆ ಹೋಗುವಂಥವಲ್ಲ. ಆದ್ರೆ ಇಲ್ಲೇನೈತೆ ನೋಡ್ರಿ, ಇದು ಜೆನೆಟಿಕ್ ಇದು ಜೆನೆಟಿಕ್ ಕ್ಯಾರೆಕ್ಟರ್ಸು, ಇವು ಅಕ್ವೈರ್ಡ್ ಕ್ಯಾರೆಕ್ಟರ್ಸು, ಇವು ಅರ್ಜಿತ ಗುಣಲಕ್ಷಣಗಳು, ಇವು ನಮ್ಮ ಅನುವಂಶೀಯ ಗುಣಲಕ್ಷಣಗಳು. ಇವು ಮಾತ್ರ ಮುಂದಕ್ಕೆ ಹೋಗ್ತಾವ್ರಿ. ಹಾಗಾದ್ರೆ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ an inherited trait? I told you type of the earlobe. Okay, ಇನ್ನ 10 ಕ್ವಶನ್ ಅದಾವು. 75ಕ್ಕೆ ಬಂದ್ವಿ ಆಲ್ರೆಡಿ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಎ ಏನೈತ್ರಿ? ಅಪಧಮನಿಗಳು. ಇದಂತೂ ಅಲ್ಲ. ಅಪಧಮನಿ ರಕ್ತವನ್ನು ಒಯ್ತದೆ, ಅಪಧಮನಿ. ಬಿ ಲೋಮನಾಳಗಳು. ಇವು ಅಲ್ಲ, ಎರಡನ್ನೂ ಕೂಡಿಸ್ತತಿ, ಅಪಧಮನ ಮತ್ತು ಅಭಿಧಮನಿಗಳನ್ನು. ಅಭಿಧಮನಿ ಇದು ಸರಿಯಾದ ಉತ್ತರ, ಅಭಿಧಮನಿ. ಡಿ ಪುಪ್ಪಸಕ ಅಪಧಮನಿ ಅಶುದ್ಧ ರಕ್ತವನ್ನು ಒಯ್ತದ್ರಿ ಅದು ಹೃದಯದಿಂದ. ಇದಕ್ಕೆ ಹಂಗಾರೆ ಯಾವ್ದು ಹೇಳೋನು? ಸಿ ಇಸ್ ದ ರೈಟ್ ಆನ್ಸರ್. ಯಾವುದು? ಸಿ ಇಸ್ ದ ರೈಟ್ ಆನ್ಸರ್. ದ ಬ್ಲಡ್ ವೆಸಲ್ಸ್ that carry blood from all the parts of a human body to the heart are, that is veins only. C is the vein. C option is the vein only. Okay. 71st 71ನೇದು, ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ. ಎ ಏನೈತಿ ನೋಡ್ರಿ? ಎ ಏನೈತಿ? ದ್ವಿತೀಯ ಸಂಶ್ಲೇಷಣೆ ನೀರು ಬೇಕು, ಅದಕ್ಕೆ ಹೊರಗೆ ಹಾಕೋದಿಲ್ಲ. ಬಿ ಬಾಷ್ಪ ವಿಸರ್ಜನೆ. ಇದು ಕರೆಕ್ಟ್ ಐತಿ, ಬಾಷ್ಪ ವಿಸರ್ಜನೆ. ಸಿ ಏನೈತ್ರಿ? ಉಸಿರಾಟ. ಇದರಲ್ಲಿನೂ ಸ್ವಲ್ಪ ನೀರಿನ ಪ್ರಮಾಣವನ್ನು ಹೊರಗೆ ಹಾಕ್ತತಿ.
ಡಿ ವಸ್ತು ಸ್ಥಾನಾಂತರ. ಇಲ್ಲೇ ಆರ್ಗ್ಯಾನಿಕ್ ಮಟೀರಿಯಲ್ ಅಥವಾ ಸಾವಯವ ವಸ್ತು ಎಲ್ಲಿ ಆಹಾರ ತಯಾರಾಗಿರ್ತೈತಿ ಅಲ್ಲಿಂದ ಆಹಾರ ತಯಾರಾಗದ ಭಾಗಕ್ಕೆ ಹೋಗ್ತಕ್ಕಂಥದ್ದು ಇದು ವಸ್ತು ಸ್ಥಾನಾಂತರ. ಇಲ್ಲಿಯೂ ಆಗೋದಿಲ್ಲ. ಹಂಗಾರೆ ನಮಗೆ ಏನಂತ ಕೇಳೋಣವ, ನೀರನ್ನು ಎಲ್ಲಿ ಹೊರ ಹಾಕ್ತದೆ ವಸ್ತುವಿನ ಸ್ಥಾನಾಂತರ. ಎಲ್ಲಿ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ? ಬಾಷ್ಪ ವಿಸರ್ಜನೆ. ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ದ ಪ್ಲಾಂಟ್ಸ್ ಕ್ಯಾನ್ ಗೆಟ್ ರಿಡ್ ಆಫ್ ಎಕ್ಸೆಸ್ ಆಫ್ ವಾಟರ್ ಬೈ ದಿಸ್ ಪ್ರೊಸೆಸ್, ದಟ್ ಈಸ್ ಬಿ ಟ್ರಾನ್ಸ್ಪಿರೇಷನ್. ಬಿ ಟ್ರಾನ್ಸ್ಪಿರೇಷನ್. ಓಕೆ ಓಕೆ, ಆಲ್ ರೈಟ್, ವಿ ಆರ್ ಆಲ್ಮೋಸ್ಟ್ ಎಂಡ್ ಆಫ್ ದಿಸ್ ಕ್ವಶನ್ ಪೇಪರ್ 72. ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಮಾರ್ಗ. ಮಾನವನ ವಿಸರ್ಜನಾಂಗದಲ್ಲಿ ಮೂತ್ರ ಹರಿಯುವ ಸರಿಯಾದ ಮಾರ್ಗ ಏನು ಕೊಟ್ಟ ನೋಡ್ರಿ. ಮೂತ್ರಪಿಂಡದಿಂದ ನಾನು ಶಾರ್ಟ್ ಬರ್ದಿರ್ತೀನಿ. ಮೂತ್ರಪಿಂಡದಿಂದ ಮೂತ್ರನಾಳ, ಅದರಿಂದ ಮೂತ್ರದ್ವಾರ, ಲಾಸ್ಟ್ಗೆ ಮೂತ್ರಕೋಶ. ರೈಟ್. ಬಿ ಏನೈತಿ ನೋಡ್ರಿ, ಮೂತ್ರಪಿಂಡ ಮೇಲಿಂದ ಬರೆದಿರ್ತೀನಿ. ಮೂತ್ರಕೋಶ, ನಂತರ ಮೂತ್ರದ್ವಾರ ಸೇಮ್, ನಂತರ ಮೂತ್ರನಾಳ. ರೈಟ್. ಸಿ ಮೂತ್ರಪಿಂಡ ಸೇಮ್ ಐತಿ. ನೆಕ್ಸ್ಟ್ ಮೂತ್ರನಾಳ ಬರೀನ್ರಿ. ಮೂತ್ರನಾಳ ಕೊಟ್ಟಾನ. ನೆಕ್ಸ್ಟ್ ಮೂತ್ರಕೋಶ ಕೊಟ್ಟಾನ. ನೆಕ್ಸ್ಟ್ ಮೂತ್ರದ್ವಾರ. ನನ್ನ ಕೈಯಾಗ ಇನ್ನೊಂದು ಮೊಬೈಲ್ ಐತ್ರಿ, ಅದನ್ನ ನೋಡಿ ಹೇಳತ್ತೀನಿ. ಯಾಕಂದ್ರೆ ಕ್ವಶನ್ ಪೇಪರ್ ಪ್ರಿಂಟ್ಔಟ್ ತಗೋಬೇಕಂದ್ರೆ ಸೇ ಜೆರಾಕ್ಸ್ ಅಂಗಡಿ ತೆಗೆದಿಲ್ಲ. ಡಿ ಮೂತ್ರಕೋಶ. ಇಲ್ಲೇ ಫಸ್ಟ್ಗೆ ಮೂತ್ರಕೋಶ, ನಂತರ ಮೂತ್ರಪಿಂಡ, ನೆಕ್ಸ್ಟ್ ಮೂತ್ರನಾಳ, ನೆಕ್ಸ್ಟ್ ಮೂತ್ರದ್ವಾರ ಐತಲ್ಲ. ಇಲ್ಲಿ ಮೂತ್ರದ್ವಾರ ಐತೆ ನೋಡ್ರಿ. ರೈಟ್. ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಲ್ಲೊಂದು ಸಣ್ಣ ಚಿತ್ರಣ ತೆಗೆದುಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಮೂತ್ರಜನಕಾಂಗಗಳು. ಮೂತ್ರಜನಕಾಂಗದಿಂದ ಮೂತ್ರನಾಳಕ್ಕೆ ಬರ್ತೈತಿ, ಮೂತ್ರನಾಳದಿಂದ ಮೂತ್ರಕೋಶಕ್ಕೆ ಬರ್ತೈತಿ, ಮೂತ್ರಕೋಶದಿಂದ ಮೂತ್ರದ್ವಾರಕ್ಕೆ ಬರ್ತೈತಿ. ಮೂತ್ರಪಿಂಡದಿಂದ ಮೂತ್ರನಾಳದಿಂದ ಮೂತ್ರಕೋಶ. ಎಲ್ಲೈತೆ ನೋಡ್ರಿ ಮೂತ್ರಕೋಶದಿಂದ ಮೂತ್ರದ್ವಾರ. ಯಾವುದಂದಂಗತ್ತೆ? ಸಿ ಇಸ್ ದ ರೈಟ್ ಆನ್ಸರ್. ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. ಓಕೆ, ರೈಟ್. ಕರೆಕ್ಟ್ ಪಾತ್ ಆಫ್ ಯೂರಿನ್ ಫ್ಲೋ ಇನ್ ಎ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ಕಿಡ್ನಿ, ಯುರೇಟರ್ and urinary bladder, then urethra. C is the right answer. Okay, then 73rd question ಯಾವುದೈತೆ ನೋಡೋಣ. 73ನೇದ್ದು. ಇವುಗಳಲ್ಲಿ ಯಾವುದು ಜೀವಿ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಯಾವ್ದು ಕೊಟ್ಟಾನ್ರಿ? ಯಾವ್ದು ಕೊಟ್ಟಾನ? ಮರುಭೂಮಿ. ಅಲ್ಲೆಲ್ಲಿ ಸಿಗ್ಬೇಕ್ರಿ ನಿಮ್ಗೆ ಜೀವಿ ವೈವಿಧ್ಯತೆ? ಅಲ್ಲೆಲ್ಲಿ ಸಿಗ್ಬೇಕು? ಬಿ ನದಿಗಳು, ಇಲ್ಲಿ ಇಲ್ಲ. ಸಿ ಸಾಗರಗಳು, ಅದು ಅಲ್ಲ. ಡಿ ನಮಗೆ ಫಾರೆಸ್ಟ್, ಅರಣ್ಯಗಳು. ಅರಣ್ಯಕ್ಕೆ ಏನು ಕರಿತೀವಿ ನಾವು? ಡಿ ಇಸ್ ದ ಅರಣ್ಯ. ಏನೈತಿ ಅಂತಂದ್ರೆ ನಾವು ಇದಕ್ಕೆ ಇಟ್ ಈಸ್ ದ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ. ಅರಣ್ಯವನ್ನು ನಾವು ಜೀವಿ ವೈವಿಧ್ಯತೆಯ ಸೂಕ್ಷ್ಮ ತಾಣ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಎ ಡೆಸರ್ಟ್ ಅಲ್ಲ, ಬಿ ರಿವರ್ಸ್ ಅಲ್ಲ, ಸಿ ಓಷಿಯನ್ಸ್ ಅಲ್ಲ, ಡಿ ಫಾರೆಸ್ಟ್ಸ್. ಓಕೆ, ರೈಟ್. ಡಿ ಇಸ್ ದ ರೈಟ್ ಆನ್ಸರ್. 74th ಕ್ವಶನ್ ಏನೈತ್ರಿ? ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಕಡೆಗೆ ಅಂಡಾಣುವಿನ ಕಡೆಗೆ ಇಲ್ಲಿ ಅಂಡಾಣುಗಳು, ಇಲ್ಲೇ ಪರಾಗರೇಣುಗಳು, ಇಲ್ಲೇ ಸ್ಟಿಗ್ಮಾದಾಗ ಕುಂತಿರ್ತಾವ ನೋಡ್ರಿ. ಇವು ಏನಾಗ್ತವು? ಈ ಕಡೆ ಬರ್ತಕ್ಕಂಥದ್ದು. ಪರಾಗರೇಣುವಿನ ನಳಿಕೆ ಬೆಳೆಯುವಂಥದ್ದು. ಇಲ್ಲೇ ನೋಡ್ರಿ, ಪರಾಗರೇಣುವಿನ ನಳಿಕೆ ಏನು ಬೆಳೀತೈತಲ್ಲ, ಪರಾಗರೇಣು, ಅದರಿಂದ ನಳಿಕೆ ಬೆಳೀತದೆ. ಇದಕ್ಕೆ ಯಾವ ಒಂದು ಅನುವರ್ತನೆ ಅಂತ ಕರಿತೀವ್ರಿ? ಒಂದನೇದು ರಾಸಾಯನಿಕ ಅನುವರ್ತನೆ, ಒಂದಂದ್ರೆ ಎ ಅಂತ ಕೊಡ್ರಿ. ಬಿ ಎರಡನೇದು ದ್ವಿತೀಯ ಅನುವರ್ತನೆ. ಸಿ ಗುರುತ್ವಾನುವರ್ತನೆ. ಡಿ ಜಲಾನುವರ್ತನೆ. ಇಲ್ಲಿ ಏನು ಉತ್ಪತ್ತಿ ಮಾಡ್ತತಿ? ಇದು ಕೆಮಿಕಲ್ ಉತ್ಪತ್ತಿ ಮಾಡ್ತತಿ. ಈ ಕೆಮಿಕಲ್ದಿಂದ, ರಾಸಾಯನಿಕದಿಂದ, ಇದು ರಾಸಾಯನಿಕ ಇಲ್ಲೇ ಚೋದನೆ ಆದ್ರೆ ಇದು ಬೆಳವಣಿಗೆ, ಈ ಒಂದು ಸಲಾಕ ನಳಿಕೆ, ಏನಂತೀವ್ರಿ ಅದಕ್ಕೆ?
ಪರಾಗರೇಣುವಿನ ನಳಿಕೆಯ ಬೆಳವಣಿಗೆ ಏನಂತ ಕರಿತೀರಿ ಅಂತಂದ್ರೆ ಅದಕ್ಕೆ ತಕ್ಕನಾದಂತಹ ಪ್ರಚೋದನೆಗೆ ಪ್ರತಿಕ್ರಿಯೆ. ಹೌದಾ? ಇಲ್ಲೇ ರಾಸಾಯನಿಕ ಅನುವರ್ತನೆ ಬರ್ತದ್ರಿ. ಇಲ್ಲಿ ರಾಸಾಯನಿಕಗಳು ಬಿಡುಗಡೆ ಆಗ್ತವೆ, ಅದಕ್ಕೆ ತಕ್ಕನಾದಂತೆ ಈ ಒಂದು ಪರಾಗನಳಿಕೆ ಡೆವಲಪ್ ಆಗ್ತದೆ. ಆಲ್ ರೈಟ್, ದ ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್ಸ್ ಟುವರ್ಡ್ಸ್ ದ ಓವ್ಯೂಲ್ ಇನ್ ದ flower of a plant is chemotrophism, not the phototrophism, not the geotrophism, not the hydrotrophism. Okay, right, A is the right answer. ನೋಡ್ರಿ, ಸ್ವಲ್ಪ ಚಿತ್ರಾನು ತೆಗೆದು ನಿಮ್ಗೆ ಅದ್ರ ಬಗ್ಗೆ ಕಾನ್ಸೆಪ್ಟನ್ನು ಕೊಡ್ತಾ ಹೇಳ್ಕೊತ ಬಂದೆ ಅನ್ಕೊಂತೀನಿ, ನಿಮ್ಗೆ ಅರ್ಥ ಆಗಿರ್ಬೋದು. ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಏನೈತಿ ಅಂತಂದ್ರ ಏನೈತಿ ನೋಡ್ರಿ, ಪಾಲಿಥೀನ್ ಇದನ್ನು ಯೂಸ್ ಮಾಡ್ತಿರಲ್ಲ, ಚೀಲಾನ, ಮರ ಮತ್ತು ಚರ್ಮ. ಬಿ ಏನೈತಿ ನೋಡ್ರಿ, ಚರ್ಮ. ನೆಕ್ಸ್ಟ್ ಮಾರ್ಜಕ ಅಂದ್ರೆ ಡಿಟರ್ಜೆಂಟ್. ಆಮೇಲೆ ಪ್ಲಾಸ್ಟಿಕ್ ಅಲ್ಲ ಬಿಡ್ರಿ, ಇದು ಅಲ್ಲ, ಯಾಕಂದ್ರೆ ಮಾರ್ಜಕ ಮತ್ತು ಪ್ಲಾಸ್ಟಿಕ್ ಜೈವಿಕ ವಿಘಟನೆಗೆ ಆಗೋದಿಲ್ಲ. ಇದ್ರಾಗೂ ಪಾಲಿಥೀನ್ ಇದು ಆಗೋದಿಲ್ಲ. ಇನ್ನು ಸಿ ಮರ, ಹುಲ್ಲು, ಚರ್ಮ. ಇದು ಕರೆಕ್ಟ್ ಐತೆ ನೋಡ್ರಿ, ಸಿ ಕರೆಕ್ಟ್ ಐತೆ ನೋಡ್ರಿ, ಯಾಕಂದ್ರೆ ಮೂರೂ ಜೈವಿಕ ವಿಘಟನೆಗೆ ಒಳಗಾಗ್ತವೆ. ಕಾಗದ, ಬೆಕಲೈಟ್ ಆಗೋದಿಲ್ಲ, ಹುಲ್ಲು. ಸೊ ಹಂಗಂದ್ರೆ ಸಿ ಇಸ್ ದ ರೈಟ್ ಆನ್ಸರ್, ಯಾಕಂದ್ರೆ ಇವು ಮೂರು ಏನದ ಅಂತಂದ್ರೆ ಜೈವಿಕ ವಿಘಟನೆಗೆ ಒಳಗಾಗ್ತವೆ. ದ ಗ್ರೂಪ್ ದಟ್ ಕಂಟೈನ್ಸ್ ಓನ್ಲಿ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಮಾಂಗ್ ದ ಫಾಲೋಯಿಂಗ್ that is wood and grass and leather. C is the right answer. Okay, right. 76th question ಏನೈತೆ ನೋಡ್ರಿ, 76ನೇದು ಬಾಯಲ್ಲಿ ನೀರೂರುವಿಕೆ. ಕರೆಕ್ಟ್ ಐತಿಲ್ರಿ? 76ನೇದಾಡ್ರಿ, ಬಾಯಲ್ಲಿ ನೀರೂರುವಿಕೆ ಮತ್ತು ರಕ್ತದೊತ್ತಡಗಳಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮಾನವನ ಮೆದುಳಿನ ಭಾಗ. ಮೆದುಳು ತೆಗಿಸ್ಬಿಡ್ತೀನಿ ಇಲ್ಲೇ. ರೈಟ್, ಹೌದಾ? ಮೆದುಳಾತು. ಇದಂತೂ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮಹಾಮಸ್ತಿಷ್ಕ, ಪಾನ್ಸ್, ಮೆಡುಲ್ಲಾ ಅಬ್ಲಾಂಗೇಟ ಅಥವಾ ಮಣಿಶಿರ. ನೋಡೋಣ ಏನೇನು ಕೊಟ್ಟಾರ. ಅದು ಆ್ಯಕ್ಚುಲಿ ಅನುಮಸ್ತಿಷ್ಕ ನಮ್ಮೆಲ್ಲ ವಾಲಂಟರಿ ಆ್ಯಕ್ಷನ್ಸನ್ನು ಅಥವಾ ಐಚ್ಛಿಕ, ಇದು ಮುಖದ ಹಾವಭಾವ ಮತ್ತು ಅಗೀವಿಕೆಯನ್ನು, ಇದು ಒಂದು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮೆಡುಲ್ಲಾ ಅಬ್ಲಾಂಗೇಟ. ನೋಡೋಣ ಉತ್ತರ ಏನೇನು ಕೊಟ್ಟಾರ. ಎ ಪಾನ್ಸ್ ಕೊಟ್ಟಾನ್ರಿ, ಬಿ ಮೆಡುಲ್ಲಾ ಕೊಟ್ಟಾನ ಅಂದ್ರೆ ದಿಸ್ ಒನ್, ಸಿ ಮಹಾಮಸ್ತಿಷ್ಕ ಕೊಟ್ಟಾನ, ಮಹಾಮಸ್ತಿಷ್ಕ ಇಲ್ಲ ಐತಲ್ಲ ದೊಡ್ಡ ತಲೆ, ಸೆರೆಬ್ರಮ್ ಅಂತ ಕರಿತೀವಿ. ನೆಕ್ಸ್ಟ್ ಡಿ ಅನುಮಸ್ತಿಷ್ಕ, ಇದು ಚೋಟಾ ದಿಮಾಕ್, ಅನುಮಸ್ತಿಷ್ಕ. ರೈಟ್. ಸೊ ಹಂಗಾದ್ರೆ ನಮ್ಗೆ ಸರಿಯಾದ ಉತ್ತರ ಮೆಡುಲ್ಲಾ ಅಬ್ಲಾಂಗೇಟ, ಬಿ ಇಸ್ ದ ರೈಟ್ ಆನ್ಸರ್. ಇಂಗ್ಲಿಷ್ ಹೋಗಿ ಹೇಳ್ತೀನಿ. ದ ಪಾರ್ಟ್ ಆಫ್ ಎ ಹ್ಯೂಮನ್ ಬ್ರೈನ್ ದಟ್ ಕಂಟ್ರೋಲ್ಸ್ ದ ಇನ್ವಾಲಂಟರಿ ಆಕ್ಷನ್ಸ್ ಲೈಕ್ ಸಲೈವೇಷನ್ ಅಂಡ್ ಬ್ಲಡ್ ಪ್ರೆಷರ್, ದಟ್ ಈಸ್ ಬಿ ಮೆಡುಲ್ಲಾ. Okay then, so we'll move on to the 77th question. ಏನೈತೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ? ಎ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಕೇಳೋಣ. ಏನು ಕೊಟ್ಟನ್ರಿ ಅಂದ್ರೆ ಅಂಡಾಶಯ. ಹೆಣ್ಮಕ್ಳು ಒಳಗೆ ಇರ್ತೈತ್ರಿ, ಇದು ನೆನಪಿರ್ಲಿ. ಓಕೆ. ಬಿ ಗರ್ಭಕೋಶ, ಇದು ಅದ್ರಾಗ ಅವ್ರಲ್ಲೇ ಇರ್ತೈತಿ, ಗಂಡ್ಮಕ್ಳಲ್ಲಿ ಇರಂಗಿಲ್ಲ ಇದು. ಹೌದಾ? ಮಕ್ಕಳನ್ನ ಹೆರಾರವ್ರ ಅಲ್ರಿ. ಸಿ ವಾಸ್ ಡಿಫರೆನ್ಸ್. ಇಲ್ಲಿ ಬಂತು ನೋಡ್ರಿ, ವಾಸ್ ಡಿಫರೆನ್ಸ್. ವೀರ್ಯನಾಳು, ಕನ್ನಡದಾಗ ವೀರ್ಯನಾಳ ಅಂತ ಇದು ಗಂಡು ಮಕ್ಳೊಳಗೆ ಇರ್ತೈತಿ, ವೀರ್ಯವನ್ನು ಒಯ್ತಕ್ಕಂಥ ನಾಳ ಇದು. ಡಿ ಅಂಡನಾಳ, ಇದು ಹೆಣ್ಮಕ್ಳಲ್ಲೇ ಇರ್ತೈತಿ, ಅಂಡವನ್ನು ಒಯ್ತಕ್ಕಂಥದ್ದು ಅಂಡನಾಳ. ಸೊ ಹಂಗಾದ್ರೆ ಯಾವ್ದು ಇಲ್ಲ ಕೇಳ್ಯಾರ, ವೀರ್ಯನಾಳ. ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪಾರ್ಟ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಓವರಿ ಈಸ್ ದೇರ್ and uterus is there. Vast difference is not there in them, and fallopian tube is also there. Then C is the right answer. Okay, let us move on to the 78th question. 78ನೇ ಪ್ರಶ್ನೆ ಏನಿದೆ? ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ. ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ ಒಂದನೇದ್ದು ಮಳೆ ನೀರನ್ನು ಭೂಮಿಯ ಮೇಲ್ಮೈಯಲ್ಲಿ ಹಿಡಿದಿಟ್ಟುಕೊಳ್ಳುವುದು. ಹೌದ್ರಿ, ಮತ್ತೆ ಜಲ ನೀರನ್ನು ಭೂಮಿಯ ಮೇಲ್ಮೈಯಲ್ಲಿ ಹಿಡಿದಿಟ್ಟುಕೊಳ್ಳುವುದ ಉದ್ದೇಶ. ನೀರಾವರಿಗಾಗಿ ನೀರನ್ನು ಬಳಸಲು. ಮೂರನೇದ್ದು
ಮೀನುಗಳ ಕೃಷಿಗೆ ನೀರನ್ನು ಬಳಸಲು. ಡಿ, ಅಂತರ್ಜಲವನ್ನು ಮರುಭರ್ತಿ ಮಾಡಲು. ಓಕೆ, ಸೊ ಏನೈತ್ರಿ, ಜಲ ಕೊಯ್ಲು. ಮೇನ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್. ಮಳೆ ನೀರನ್ನು ಕೊಯ್ಲು ಮಾಡ್ತೇವೆ ನಾವು. ಎದಕ್ಕೆ ಮಾಡ್ತೇವೆ? ನಮಗೆ ಮಳೆ ನೀರನ್ನು ಕೊಯ್ಲು ಮಾಡುವ ಉದ್ದೇಶ ಮಳೆ ನೀರನ್ನು ಭೂಮಿಯ ಮೇಲ್ಮೈಯಲ್ಲಿ ಅದನ್ನು ಹಿಡಿದಿಟ್ಟುಕೊಳ್ಳಲು. ಎ ಇಸ್ ದ ರೈಟ್ ಆನ್ಸರ್. ಇವು ಏರಿಯಾ, ಇವು ಎ, ಇದು ಬಿ, ಇದು ಸಿ, ಇದು ಡಿ. ಎ ಇಸ್ ದ ರೈಟ್ ಆನ್ಸರ್. The main purpose of constructing water harvesting structures is to hold rainwater on the surface of the earth. A. B. Use water for irrigation. C. Use water for fish farming. D. Recharge the groundwater. A is the right answer. Okay. 79th one. ಇನ್ನು ಎರಡಾದವು. ಬಿ ಪೇಷಂಟ್, ಸಮಾಧಾನದಿಂದ ಕೇಳ್ರಿ. ಶುದ್ಧ ಎತ್ತರದ ಬಟಾಣಿ ಗಿಡ, ಟಿ ಸಸ್ಯವನ್ನು ಕುಬ್ಜ ಬಟಾಣಿ ಗಿಡ, ಸ್ಮಾಲ್ ಟಿ ಸಸ್ಯದೊಂದಿಗೆ ಸಂಕರಣಗೊಳಿಸೋದು. ಕ್ರಾಸಿಂಗ್ ಮಾಡಿದ್ವಿ ಅಂದ್ರೆ ಎಫ್ ಟೂದಾಗ ಬರುವಂತಹ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳ, ಕುಬ್ಜ ಸಸ್ಯಗಳ ಇದು ಎಷ್ಟು ಬರ್ತಾವೆ, ಇದು ಎಷ್ಟು ಬರ್ತಾವೆ, ಅದರ ಅನುಪಾತ ಕೇಳ್ರಿ. ಇವನ್ನ ತಗೋರಿ. ಟಿ ಇವೆರಡು ಲಿಂಗಕೋಶಗಳು. ಕ್ರಾಸಿಂಗ್ ಮಾಡೋಣ. ಮೊದಲಕ್ಕೆ F1 ನೋಡೋಣ. F1ದಾಗ ಏನು ಬರ್ತೈತೆ ನೋಡ್ರಿ, ಇದು ಇದಕ್ಕೆ ಟಿ ಸೇಮ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಲ್ಲವೂ ಎತ್ತರನೋ ಬಂದವು F1ದಾಗ. ನೆಕ್ಸ್ಟ್ ಇವೆರಡನ್ನು ಪೇರೆಂಟ್ ಮಾಡೋಣ, ಇವನ್ನೆರಡನ್ನು ಕ್ರಾಸಿಂಗ್ ಮಾಡೋಣ. ಇವುಗಳ ಲಿಂಗಕೋಶಗಳನ್ನು ತಗೊಳ್ಳೋಣ. F2 ಕೇಳೋಣವ, ನಾವು F2 ನೋಡೋಣ. ನೋಡ್ರಿ, ಇವನು ಕ್ರಾಸಿಂಗ್ ಮಾಡಿದ್ರೆ ಒಂದು ಟಿ ಕ್ಯಾಪಿಟಲ್ ಟಿ, ಒಂದು ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ರೈಟ್. ಆಮೇಲೆ ಇ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ 3 ಎತ್ತರದ ಒಂದು ಗಿಡ್ಡನೆಯ 3:1 ನೋಡೋಣ. ಎಷ್ಟನೇ ಆಪ್ಷನ್ ಕೊಟ್ಟಾನ? ಎ ಆಪ್ಷನ್ ಐತೆ ನೋಡ್ರಿ, 3:1. ದಿಸ್ ಈಸ್ F2, ದಿಸ್ ಈಸ್ F1 ನೆನಪಿರಲಿ. 3:1. ಬಿ ಏನೈತಿ 1:1. ಸಿ ಏನೈತ್ರಿ 1:3. ಡಿ ಏನೈತಿ 2:1. ಯಾವುದು ಸರಿಯಾದ ಉತ್ತರ? ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಂಗ್ಲೀಷ್ನಾಗ ಹೇಳ್ತಾ ನೋಡ್ರಿ. ಎ ಪ್ಯೂರ್ ಟಾಲ್ ಪೀ ಪ್ಲಾಂಟ್ ಕ್ಯಾಪಿಟಲ್ ಟಿ ಈಸ್ ಕ್ರಾಸ್ ವಿತ್ short pea plant, that is small t. The ratio of pure tall pea plant to the short pea plant produced in F2 generation is, that is 3:1. A is the right answer. Okay, last one. So last one, before I finish it, please subscribe my channel and you will get all the science 10th 9th 8th subject videos in my channel in both the medium, English as well as Kannada medium. Okay, right. 80th 80ನೇದ್ದು, ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆಯಾಗಿವೆ. ಯಾವುಗಳಿಗೆ ಉದಾಹರಣೆಯಾಗಿವೆ ನೋಡೋಣ್ರಿ. ಎ ಎದಕ್ಕೆ ರೀ? ಕಾರ್ಯಾನುರೂಪಿ, ಕರೆಕ್ಟ್ ಐತಿ, ಕಾರ್ಯಾನುರೂಪಿ ಅಂಗಗಳು. ಬಿ, ಇದನ್ನು ಚೇಂಜ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ ರೀ. ವೆಸ್ಟಿಜಿಯಲ್ ಅಂಗಗಳು ಅಂತ ಅಲ್ರಿ, ವೆಸ್ಟಿಜಿಯಲ್ ಅಂಗಗಳು ಉಪಯೋಗ ಬರ್ತಾವ್ರಿ ಅವು. ಸಿ, ರಚನಾನುರೂಪಿ ಅಂಗಗಳು ಅಲ್ರಿ, ರಚನೆ ಬೇರೆ ಬೇರೆ ಐತೆ ನೋಡ್ರಿ. ಡಿ ಹೊಂದಾಣಿಕೆಯ ಅಂಗಗಳು. ಹಂಗಾರೆ ಯಾವುದು ಕರೆಕ್ಟ್ ಆನ್ಸರ್ ಹೇಳ್ರಿ ನೋಡೋಣ? ಕಾರ್ಯಾನುರೂಪಿ ಅಂಗಗಳು. ಎ ಇಸ್ ದ ರೈಟ್ ಆನ್ಸರ್. ಓಕೆ, ದ ವಿಂಗ್ಸ್ ಆಫ್ ದ ಬ್ಯಾಟ್ ಅಂಡ್ ದ ಪಿಜನ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಅನಾಲೋಗಸ್ ಆರ್ಗನ್ಸ್. Vestigial organs. B. C is the homologous organs. D is the adaptive organs. A is the right answer, that is analogous organs. Okay, analogous organs. All right, so with this we will finish now. I think you people have got it. And one more time I request you all, please subscribe my channel and you can get all my science 10th 9th 8th videos in both the medium. So hit the bell icon if you are liking my videos and share my videos. So I will once again meet you in the one more video with a new concept. Till then, take care. Bye bye. Jai Hind.